ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನಮಡಿ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಕೂಡ ನಿಮ್ಮ ಪ್ರಿಪ್ರೇಷನ್ನ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ. ಆ್ಯಂಡ್ ಅಗೇನ್ ಸರ್ಕಾರ ಹೇಳ್ತಾ ಇದೆ, ಆದಷ್ಟು ಬೇಗ ಆಲ್ರೆಡಿ ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕಿದೆ ಈ ಒಂದು PSI ESI ಪೋಸ್ಟ್ಗಳಿಗೆ, ಪರ್ಟಿಕ್ಯುಲರ್ಲಿ ಸಿವಿಲ್ PSIಗೆ ESIದು ಕೂಡ ಪ್ರಪೋಸಲ್ ಹೋಗಿದೆ ಅಂತ. ಆಮೇಲೆ ಯಾರ್ಯಾರೆಲ್ಲ FDA SDAಗೂ ಪ್ರಿಪೇರ್ ಮಾಡ್ತಿದ್ದೀರಾ, ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಆ್ಯಂಡ್ ಅಷ್ಟೇ ಅಲ್ಲ, ಒಳ ಮೀಸಲಾತಿ ಒಂದು ವಿಷಯ ಮುಗಿದ ತಕ್ಷಣವೇ ಕಾಲ್ಫಾರ್ಮ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆ್ಯಂಡ್ ನಾಗಮೋಹನ್ ದಾಸ್ ಕಮಿಟಿನೂ ಕೂಡ ಅಪಾಯಿಂಟ್ ಮಾಡಿದ್ದಾರೆ. ಯಾವುದೇ ಸಮಯದೊಳಗೂ ಕೂಡ ನಿಮಗೆ ನೋಟಿಫಿಕೇಷನ್ಸ್ಗಳು ಬರ್ಬೋದು. ನನ್ನ ಉದ್ದೇಶ ಇಷ್ಟೇ, ನಾನು ಆವಾಗಲಿಂದನೂ ಇದನ್ನೇ ಹೇಳ್ಕೊತ ಬಂದಿದ್ದೀನಿ. ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಒಂದು ದಿನದೊಳಗೆ, ಒಂದು ತಿಂಗಳೊಳಗೆ, 3 ತಿಂಗಳೊಳಗೆ ನಾನು ಓದಿ ಪಾಸ್ ಆಗ್ತೀನಿ ಅಂದರೆ ಆಗೋದಿಲ್ಲ. ಇದಕ್ಕೆ ನಿರಂತರ ಪ್ರಯತ್ನ, ತಪಸ್ ಮಾಡುವ ಅವಶ್ಯಕತೆ ಇದೆ. ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು. ಹಾರ್ಡ್ ವರ್ಕ್ ಮಾಡಿದಾಗ ಗೊತ್ತಾಗೋದು ನಿಮಗೆ ಇದರೊಳಗೆ ಸ್ಮಾರ್ಟ್ ವರ್ಕ್ ಹೆಂಗೆ ಅಂತ. ಎಲ್ಲಿವರೆಗೂ ನೀವು ಹಾರ್ಡ್ ವರ್ಕ್ ಮಾಡೋದಿಲ್ಲ ಅಲ್ಲಿವರೆಗೂ ಗೊತ್ತಾಗೋದಿಲ್ಲ. ಆಮೇಲೆ ಇವತ್ತಿನ ಒಂದು ಎನ್ವೈರ್ಮೆಂಟ್ ತುಂಬಾ ಟೋಟಲಿ ಬೇರೆ ಇದೆ ಫ್ರೆಂಡ್ಸ್. ಇಲ್ಲ ಇನ್ನು ಯಾವಾಗ ಕರೀತಾರೋ, ಏನು ಸುದ್ದಿ, ಏನು ಮಾಡ್ತಾರೋ ಏನೋ ಅನ್ನುವಂಥ ಮಾತುಗಳು ಹೆಚ್ಚಿಗೆ ಕೇಳಿ ಬರ್ತವೆ. ಅಂಥ ಮಾತುಗಳಿಗೆ ಕಿವಿಗೊಡಬೇಡ್ರಿ. ನಿಮ್ಮ ಪ್ರಿಪ್ರೇಷನನ್ನು ಕಂಟಿನ್ಯೂಸ್ ಆಗಿಡಿ. ಪ್ರತಿದಿನವೂ ಕೂಡ ನಿಮ್ಮ ಪ್ರಯತ್ನ ಇರಬೇಕು. ಆಮೇಲೆ ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್, ಎಸ್ಸೆ ರೈಟಿಂಗ್ ವಾರದೊಳಗೆ 1, 2, 3 ನೀವು ಈಗಿಂದನೇ ಬರ್ಕೋತಿದ್ರೆ ಯಾವಾಗ ನೋಟಿಫಿಕೇಷನ್ ಬರುತ್ತೆ ಅದನ್ನು ನಿಮಗೆ ಜಸ್ಟ್ ರಿವಿಷನ್ ಮಾಡಿ ಟೆಸ್ಟ್ ಸೀರೀಸ್ ಪ್ರಾಕ್ಟೀಸ್ ಮಾಡೋಕ್ಕೆ ಮಾತ್ರ ಟೈಮ್ ಇರುತ್ತೆ ಹೊರತು ಆವಾಗಲೇ ಓದ್ತೀನಿ ಅಂದರೆ ಆಗೋದಿಲ್ಲ. ಈಗ ಒಂದು ಪರ್ಪಸ್ ಇಟ್ಕೊಂಡು ದಿನಕ್ಕೆ ಒಂದು 6ರಿಂದ 8 ತಾಸು ಆದರೂ ನೀವು ಎಫರ್ಟ್ ಹಾಕಕ್ಕೆ ರೆಡಿ ಇರಬೇಕು. ಆಮೇಲೆ 1-2 ತಾಸು ಮಿನಿಮಮ್ 2 ಅವರ್ಸ್ ಆದರೂ ಟ್ರಾನ್ಸ್ಲೇಷನ್ ಮತ್ತು ಇಂಗ್ಲೀಷ್ ಕಲಿಕೆಗೆ ದಯವಿಟ್ಟು ಮುಡಿಪಾಗಿಡಿ. ನೀವು ಯಾವುದೇ ತರಗತಿಗೆ, ನನ್ನ ತರಗತಿಗೆ ಹಚ್ಚಿದ್ರೂ ಕೂಡ ನಿಮಗೆ ಇವೆಲ್ಲ ಕಷ್ಟ ಆಗ್ತವೆ, ಬರೋದಿಲ್ಲ. ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಬರ್ತವೆ. ಓಕೆ, ಸೊ ನಾನು ಹೇಳ್ಕೊಡ್ತೀನಿ ನಿಮಗೆ ಟ್ರಾನ್ಸ್ಲೇಷನ್ ಹೆಂಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಆದರೆ ಇದನ್ನು ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರಿ ಅನ್ನೋದ್ರ ಮೇಲೆ, ನಿಮ್ಮ ಎಕ್ಸಾಮ್ ಒಳಗೆ ಆಗುವಂಥ ಸಕ್ಸಸ್ ಮೇಲೆ ನಿಂತಿದೆ ಗೈಸ್. ಓಕೆ, ಪ್ರಬಂಧ ಪುಸ್ತಕವನ್ನು ಇನ್ನೂ ಯಾರು ತೊಗೊಂಡಿಲ್ಲ, ನೀವು ಪ್ರಬಂಧ ಪುಸ್ತಕವನ್ನು ಹಿಂದೆ ಆರ್ಡರ್ ಮಾಡಿ ತೊಗೋಬೋದು ಫ್ರೆಂಡ್ಸ್. 50 ಪ್ರಬಂಧಗಳ ಪುಸ್ತಕ ಇದೆ. ಆ್ಯಂಡ್ ಓವರಾಲ್ ಆಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎಸ್ಸೆಗಳು ಇರುವಂಥ ಒಂದು ಪುಸ್ತಕ. ಇವನ್ ನಿಮಗೆ 402, 545 ಎಕ್ಸಾಮ್ ಒಳಗೆ ಬಂದಿರುವಂಥದ್ದು, IAS ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಬಂಧಗಳನ್ನು ಕೂಡ ಈ ಒಂದು ಪುಸ್ತಕ ಒಳಗೊಂಡಿದೆ ಫ್ರೆಂಡ್ಸ್. ಕರ್ನಾಟಕ ರಾಜ್ಯಾದ್ಯಂತ ಅನೇಕ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ, ಅವರೆಲ್ಲರೂ ಕೂಡ ಟ್ರಸ್ಟ್ ಮಾಡಿದಂಥ ಒಂದು ಪುಸ್ತಕ ಆಗಿದೆ. ಆ್ಯಂಡ್ ಇನ್ನೂ ಯಾರು ಪುಸ್ತಕ ತೊಗೊಂಡಿಲ್ಲ ಆದಷ್ಟು ಬೇಗ ತೊಗೊಳ್ರಿ. ಪುಸ್ತಕ ಬೇಕಾದವರು 7892086178 ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಪುಸ್ತಕವನ್ನು ಆರ್ಡರ್ ಮಾಡಬಹುದು. ಆ್ಯಂಡ್ ಈ ಒಂದು ಪುಸ್ತಕ ನೀವೇ ಓದಿ ನೋಡಿ, ಎಲ್ಲ ಕರೆಂಟ್ ಟಾಪಿಕ್ಗಳನ್ನು ಆ್ಯಡ್ ಮಾಡಿದೆ. ಆ್ಯಂಡ್ ಹೊಸ ರೀತಿಯಾಗಿ ಹೆಂಗೆ ಪ್ರಬಂಧ ಬರಿಬೇಕು ಅನ್ನೋದನ್ನು ಡೀಟೇಲ್ ಆಗಿ ಹೇಳಿಕೊಟ್ಟಿದೆ. ಆ್ಯಂಡ್ ಪ್ರಬಂಧ ರಚನೆಯೊಳಗೆ ಯಾವ್ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಬಂಧಗಳಿದ್ದಾವೆ, ಆ್ಯಂಡ್ ನೈತಿಕತೆ ಆಧಾರದ ಮೇಲೆ, ಆಮೇಲೆ ಹೊಸ UPSC ಒಂದು IAS ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಬಂಧಗಳನ್ನು ಒಳಗೊಂಡಂಥ ಮೊದಲ ಪುಸ್ತಕನೇ ಈ ಒಂದು ಕನಮಡಿ ಪ್ರಬಂಧ ಪುಸ್ತಕ ಆಗಿದೆ ಫ್ರೆಂಡ್ಸ್. ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಯಾರು ಓದಿದ್ದಾರೆ, ಅವರು ಪಾಸ್ ಕೂಡ ಆಗಿದ್ದಾರೆ, ಅವರು ಅನಿಸಿಕೆನೂ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ನೀವು ಕೂಡ ಇದರಿಂದ ವಂಚಿತರಾಗಬೇಡ್ರಿ. ಈ ಪುಸ್ತಕವನ್ನು ನೀವು ಪರಿಚಯ ಮಾಡ್ಬೋದು. ಆ್ಯಂಡ್ 7892086178 ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ವಾಟ್ಸಪ್ಪಲ್ಲಿ ನಿಮ್ಮ ಒಂದು ಅಡ್ರೆಸ್ಸನ್ನು ಕಳಿಸ್ಬೋದು ಫ್ರೆಂಡ್ಸ್. ಈಗ ನೋಡಿ, ಒಂದೊಂದಾಗಿ ಎಲ್ಲ ಕ್ಲಿಯರ್ ಆಗ್ತಿದ್ದಾವೆ. ಇವತ್ತು ಈವನ್ KPSC PDO ಎಕ್ಸಾಮ್ದು ಏನು ಇದನ್ನು ಬಿಟ್ಟಿದ್ದಾರೆ, ಈ ಒಂದು ಕೀ ಆನ್ಸರ್ಸ್ನ ಬಿಟ್ಟಿದ್ದಾರೆ. ಅದ್ರ ಜೊತೆಗೆ FDA SDA ಫೈನಾನ್ಷಿಯಲ್ ಅಪ್ರೂವಲ್ ಆಗಿದ್ದು ಬಿಟ್ಟಿದ್ದಾರೆ. ಆ್ಯಂಡ್ PSI 615 ಜಾಬ್ಸ್ ಅಪ್ರೂವಲ್ ಸಿಕ್ಕಿದ್ದು ಬಿಟ್ಟಿದ್ದಾರೆ. ಓಕೆ, ಅಂದರೆ ನಿಮಗೆ 1 ತಿಂಗಳು, 2 ತಿಂಗಳು, 3 ತಿಂಗಳು, ಐ ಡೋಂಟ್ ನೋ, ಅಷ್ಟು ಲೇಟ್ ಆಗ್ಬೋದು. ಆದರೆ ನೋಟಿಫಿಕೇಷನ್ ಬರುತ್ತೆ. ಈವನ್ ಯಾರ್ಯಾರೆಲ್ಲ 545 ಮತ್ತು 402 ಎರಡೂ ಎಕ್ಸಾಮ್ ಒಳಗೆ ಪಾಸ್ ಆಗಿದ್ದಾರೆ ಆ ವಿದ್ಯಾರ್ಥಿಗಳು ಒಂದಕ್ಕೆ ಜಾಯಿನ್ ಆಗಬೇಕು. ಇನ್ನೊಂದನ್ನು ಬಿಟ್ಟು ಕೊಟ್ಟಾಗ ಬೇರೆ ಲಿಸ್ಟ್ ಬಿಟ್ಟರೆ ಬೇರೆ ಒಂದು ಅಭ್ಯರ್ಥಿಗಳು ಏನು ಪೈಪ್ಲೈನ್ ಒಳಗಿದ್ದಾರೆ, ಹಿಂದಿದ್ದಾರೆ, ಅವ್ರಿಗೂ ಕೂಡ ಅವಕಾಶ ಸಿಗುತ್ತೆ. ಆ್ಯಂಡ್ ಇದು ಆಗಬೇಕು. PC ಮತ್ತು PSI ಎಕ್ಸಾಮ್ಗೆ ಏಜ್ ರಿಲ್ಯಾಕ್ಸೇಷನ್ನ ಕೊಡಲೇಬೇಕು. ಆ್ಯಂಡ್ ಅದರೊಳಗೆ 2 ಮಾತಿಲ್ಲ. ಆ್ಯಂಡ್ ಅದಕ್ಕೆ
ಏನು ಬೇಕೋ ಆ ತಯಾರಿ, ಆ ಹೋರಾಟಕ್ಕೆ ನಾವೆಲ್ಲರೂ ಕೂಡ ರೆಡಿ ಆಗೋಣ ಫ್ರೆಂಡ್ಸ್. ಆ್ಯಂಡ್ ಎದಕ್ಕಂದರೆ ಏಜ್ ರಿಲ್ಯಾಕ್ಸೇಷನ್ ಎಲ್ಲ ಜಾಬ್ಗೂ ಕೊಟ್ಟಿದ್ದಾರೆ. ಐ ಹೋಪ್ ನೋಟಿಫಿಕೇಶನ್ ಒಳಗೆ ಇದ್ರ ಮ್ಯಾಗೆ ಕ್ಲಾರಿಟಿ ಬರುತ್ತೆ. ಆಮೇಲೆ ಯಾರ್ಯಾರೆಲ್ಲ ಪೊಲೀಸ್ ಜಾಬ್ ಒಳಗೇ ಜಾಯ್ನ್ ಆಗಬೇಕು ಅಂತ ಇಚ್ಛೆಯಿಂದ ಪ್ರಿಪ್ರೇಷನ್ ಮಾಡಿದಿರಿ, ನೀವು ನಿಮ್ಮ ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಿರಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ನೋಡಿ, ಇವತ್ತು ನಾನು ಯಾವ ಪ್ರಬಂಧವನ್ನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಕರ್ನಾಟಕದಲ್ಲಿ ಹೂಡಿಕೆ ಮಾಡಿ ಸಮಾವೇಶ 2025. ಸರ್, ಇದ್ರ ಮೇಲೆ ಏನು ಕ್ವಶನ್ ಕೇಳ್ತಾರ? ನೋಡಿ, ಇವತ್ತು ನೀವು ಇದೇ ಟಾಪಿಕ್ಕು ಇಷ್ಟ್ರ ಮೇಲೆ ಕ್ವಶನ್ ಕೇಳ್ತಾರೆ, ಇಷ್ಟೇ ಕೇಳ್ತಾರೆ ಅನ್ನೋದನ್ನು ಮರ್ತು ಬಿಡ್ರಿ. ಹಂಗೆ ಕೇಳಾಕತ್ತಿಲ್ಲ. 360 ಆ್ಯಂಗಲ್ ಮೇಲೆ ಮಲ್ಟಿಪಲ್ ವೇ ಒಳಗೆ ನೀವು ಯಾವತ್ತಾದರೂ ಒಂದು ವಿಷಯದ ಮೇಲೆ ವಿಚಾರ ಮಾಡಿದರೆ, ನೋಡಿ, ಕರ್ನಾಟಕದಲ್ಲಿ ಹೂಡಿಕೆ ಸಮಾವೇಶ ಅಂದಾಗ ಹಿಂಗೆ ಕೇಳ್ತಾರೆ ಅಂತಲ್ಲ, ಕರ್ನಾಟಕದ ರಾಜ್ಯದ ರಿಲೇಟೆಡ್ ಯಾವುದೇ ಎಸ್ಸೆ ಕೇಳಿದ್ರು, ಈ ಹೂಡಿಕೆ ಮಾಡಿರುವಂಥ ಸಮಾವೇಶ, ಕರ್ನಾಟಕದ ಆರ್ಥಿಕತೆ ಬಗ್ಗೆ ಕೇಳಿದ್ರು ಆಗಿರ್ಬೋದು, ಕರ್ನಾಟಕದಲ್ಲಿ ಈ ಹೂಡಿಕೆ ಮಾಡಿದ್ದನ್ನು ಕುರಿತು ಡೇಟಾ ಯೂಸ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ಸ್ಗಳನ್ನ ಯೂಸ್ ಮಾಡ್ಬೋದು, ಆರ್ಥಿಕ ಹೆಲ್ತ್ ರಾಜ್ಯದ ಹೆಂಗಿದೆ ಅಂತ ನೀವು ಬರಿಬೋದು. ಹೀಗೆ ಅನೇಕ ಕಡೆ ನೀವು ಇಲ್ಲಿ ಕೊಟ್ಟಿರುವಂಥ ಮ್ಯಾಟರ್ನ ಉಪಯೋಗ ಮಾಡ್ಬೋದು ಫ್ರೆಂಡ್ಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ದ್ಯಾಟ್ಸ್ ವೈ ಮೋರ್ ದೆನ್ 120 ಎಸ್ಸೆಗಳನ್ನ ನಾನು ಮಾಡಿದ್ದೀನಿ. ಆ ಎಸ್ಸೆಗಳ ಪ್ರತಿಯೊಂದು ವಿಡಿಯೋಗಳನ್ನ ನೀವು ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ನೋಡಿ ಫ್ರೆಂಡ್ಸ್. ಯಾವುದೋ ಹಳ್ಳಿ ಒಳಗೆ ಕೂತು ಅದೆಷ್ಟೋ ಜನ ಪಾಸ್ ಆಗಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಅದನ್ನು ಕರೆಕ್ಟಾಗಿ ನೋಡಿ. ಯಾಕಂದರೆ ಪ್ರೆಸೆಂಟ್ ಏನು ಇವತ್ತು ಕರೆಂಟ್ ಅಫೇರ್ಸ್ ಒಳಗಿರ್ತಾವೋ ಅವುಗಳನ್ನೆಲ್ಲ ಮಾಡಿರ್ತೀನಿ ನಾನು ನಾರ್ಮಲಿ. ಓಕೆ, ಸೊ ಹಂಗಿರುವಾಗ ನೀವು ಅದರ ಉಪಯೋಗವನ್ನು ತಗೊಳ್ರಿ. ಇನ್ನು ನೋಡಿ, ಕನಮಡಿ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಕೇಂದ್ರ ಧಾರವಾಡದೊಳಗೆ ಮಿಷನ್ 615 PSIದು ಈಗ ಏನು ಸೆಕೆಂಡ್ ಬ್ಯಾಚ್ ನಡೆದಿದೆ. ಆ್ಯಂಡ್ ಸೆಕೆಂಡ್ ಬ್ಯಾಚ್ ಕಂಪ್ಲೀಟ್ ಆದ ತಕ್ಷಣ ಥರ್ಡ್ ಬ್ಯಾಚ್ನ ನಾವು ಪ್ರಾರಂಭ ಮಾಡ್ತಿದ್ದೀವಿ. ಆಲ್ರೆಡಿ 10 ಜನ ವಿದ್ಯಾರ್ಥಿಗಳು ಬಂದು ತಮ್ಮ ಹೆಸರುಗಳನ್ನ ಕೊಟ್ಟು ಹೋಗಿದ್ದಾರೆ. ಈ ಥರ್ಡ್ ಬ್ಯಾಚ್ ಮಾರ್ಚ್ 15ರಿಂದ ಈ PSI ಥರ್ಡ್ ಬ್ಯಾಚ್ ಆಫ್ಲೈನ್ ಬ್ಯಾಚ್. ಇದು ಆನ್ಲೈನ್ ಬ್ಯಾಚ್ ಆಲ್ರೆಡಿ ಶುರುವಾಗಿದೆ. ಆಫ್ಲೈನ್ ಬ್ಯಾಚ್ ಮಾರ್ಚ್ 15ಗೆ ಥರ್ಡ್ ಬ್ಯಾಚ್ ಶುರುವಾಗ್ತಾ ಇದೆ. ಯಾರು ಧಾರವಾಡದೊಳಗಿದ್ದೀರಿ, ನಿಮಗೆ ಪ್ರಬಂಧ ಬರೆಯೋದು ಕಷ್ಟ ಆಗಿದೆಯಾ? ಓಕೆ, ಅದು PSIಗೆ ಆಗಲಿ, KASಗೆ ಆಗಲಿ, SA ಆಗಿರ್ಬೋದು, ಟ್ರಾನ್ಸ್ಲೇಷನ್. ಓಕೆ, ಟ್ರಾನ್ಸ್ಲೇಷನ್ನ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡುತ್ತೆ ಫ್ರೆಂಡ್ಸ್. ನಿಮ್ಮ ಕಡೆಯಿಂದ ಬರೆಸಿ ಕಳಿಸುತ್ತೆ. ಓಕೆ, 1, 2, 3ನೇದು ಟ್ರಾನ್ಸ್ಲೇಷನ್, ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ, ಆ್ಯಂಡ್ ಪ್ರಿಸೈಸ್ ರೇಟಿಂಗ್. ಈ 3 ಸೆಗ್ಮೆಂಟ್ಗಳನ್ನು ನಿಮಗೆ ಕವರ್ ಮಾಡಿಕೊಡ್ತದೆ. 45 ಡೇಸ್ ಒಳಗಡೆ ನಿಮಗೆ ಇವುಗಳನ್ನು ಹೇಳ್ಕೊಡ್ತದೆ. ಆ್ಯಂಡ್ ಯಾರು ಆಸಕ್ತರಿದ್ದೀರಿ, ಯಾರು ನಮ್ಮ ವಿಡಿಯೋಗಳನ್ನ ನೋಡಿದಿರಿ, ಧಾರವಾಡದೊಳಗಿದ್ದವರು ಪ್ರತಿಯೊಬ್ಬರು ಇದರ ಉಪಯೋಗವನ್ನು ತಗೊಳ್ರಿ. ಮುಂದೆ ಬರುವಂಥ PSI ಸಿವಿಲ್ ಆಗಿರ್ಬೋದು, ESI ಆಗಿರ್ಬೋದು, ಆ ಎಕ್ಸಾಮ್ಸ್ಗಳನ್ನು ಪ್ರಿಪೇರ್ ಮಾಡ್ತಾ ಇರೋರಿಗೆ ಇದೊಂದು ಗೋಲ್ಡನ್ ಅಪಾರ್ಚುನಿಟಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ಆ್ಯಂಡ್ ಇದರ ಉಪಯೋಗ ತಗೊಳ್ರಿ. ಆಫ್ಲೈನ್ ಬನ್ನಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ನಾನು ಆನ್ಲೈನ್ ಒಳಗೆ ಪ್ರಬಂಧ ಹೇಳೋದೇ ಬೇರೆ ಆಗುತ್ತೆ, ಯೂಟ್ಯೂಬ್ ಒಳಗೆ ಪ್ರಬಂಧ ಹೇಳೋದೇ ಬೇರೆ ಆಗುತ್ತೆ, ಹಾಗೆ ಆಫ್ಲೈನ್ ಒಳಗೆ ಬೇರೆ ಆಗುತ್ತೆ. ಯಾವಾಗ ಒಬ್ಬ ವಿದ್ಯಾರ್ಥಿ ಓಪನ್ ಮೈಂಡೆಡಿಂದ ಪ್ರಬಂಧಗಳನ್ನು ಬೈಪಟ್ಟು ಹಾಕ್ದೇನೆ ಯಾರು ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡ್ತಾರೆ, ಯಾರು ನಾನು ಇಲ್ಲಿ ಏನು ಮಾಡ್ತಾ ಇರೋದಂದ್ರೆ ಡಿಬೇಟ್ಗಳನ್ನು ಮಾಡುವುದ್ರ ಮೂಲಕ ಪ್ರಬಂಧವನ್ನು ಹೇಳ್ಕೊಡೋದು, ಹೀಗೆ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಕ್ಲಾರಿಟಿ ಬರುತ್ತೆ. ಅವರು ಡೌಟ್ ಇರುವಂಥ ಪ್ರಶ್ನೆಗಳನ್ನ ಕೇಳ್ಬೋದು. ಇಟ್ಸ್ ಅ ಓಪನ್ ಸೆಷನ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಬಂದು ಒಂದು ಕ್ಲಾಸ್ ಅಟೆಂಡ್ ಮಾಡಿ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ ಸೊ ಯಾವ ಥರ ಇರುತ್ತೆ ಅಂತ. ಆ್ಯಂಡ್ ಕನಸಾಗೆ ಉಳಿಬಾರ್ದು, ಅದನ್ನು ನನಸು ಮಾಡ್ಕೋಬೇಕು ಅಂದರೆ ನೀವು ಇದ್ರ ಉಪಯೋಗ ತಗೊಳ್ರಿ. ಪೇಪರ್ 1 ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ನಮ್ಮ ಸಂಸ್ಥೆಯಲ್ಲಿ ಬಂದು ಯಾವ ವಿದ್ಯಾರ್ಥಿಗಳು ಎಕ್ಸಾಮ್ ಪಾಸ್ ಆಗಿದ್ದಾರೆ, ಮೇಜರ್ಲಿ ಪೇಪರ್ 1 ಮೇಲೇ ಅವರು ಫೋಕಸ್ ಮಾಡಿದ್ದಕ್ಕೇ ಆ ವಿದ್ಯಾರ್ಥಿಗಳು ಪಾಸ್ ಮಾಡಿದ್ದು. ಓಕೆ, ಸೊ 50 ಅಂಕಗಳ ಈ ಪೇಪರ್ನ ಯಾರೂ ಕೂಡ ಪ್ರಾಕ್ಟೀಸ್ ಮಾಡೋದಿಲ್ಲ. ಓಕೆ, ನಾವೊಂದು ಬುನಾದಿಯನ್ನು ಹಾಕ್ಕೊಡ್ತೀವಿ, ಪ್ರಾಕ್ಟೀಸ್ ನಿಮ್ಮ ಕಡೆಯಿಂದನೇ ಮಾಡಿಸ್ತೀವಿ. ಎಸ್ಸೆನ ನಿಮ್ಮ ಕಡೆಯಿಂದ ಬರೆಸಿ ತೋರಿಸ್ತೀನಿ, ಆಮೇಲೆ ಟ್ರಾನ್ಸ್ಲೇಷನ್ ಪ್ರಿಸೈಸ್ನ ನಿಮ್ಮ ಕಡೆಯಿಂದ ಮಾಡಿ ತೋರಿಸ್ತೀನಿ. ಪ್ರಾಕ್ಟಿಕಲ್ ಆಗಿ ಒಂದು ಕಡೆ ಕುಂದಿರಿಸಿ ಪ್ರತಿಯೊಬ್ಬರಿಗೂ ನೀನು ಮಾಡಿದೇನು ಅಂತ ಕೇಳಿ ಇಂಡಿವಿಜುವಲ್ ಆಗಿ ಕೇರ್ ಮಾಡಿ ಆ ಥರ ಹೇಳುವಂಥ ಕ್ಲಾಸಸ್ಗಳು ನಿಮಗೆ ಎಲ್ಲೂ ಸಿಗೋದಿಲ್ಲ ಫ್ರೆಂಡ್ಸ್. ಆ್ಯಂಡ್ ಅದಕ್ಕೇ ಬೇರೆ ಬೇರೆ ಪ್ಲೇಸ್ಗಳಿಂದನೂ ಕೂಡ ವಿದ್ಯಾರ್ಥಿಗಳು ಬೆಂಗಳೂರು, ಮೈಸೂರಿಂದ ಶಿಫ್ಟ್ ಆಗಿ ಇಲ್ಲಿ ಬಂದು ಪ್ರಿಪ್ರೇಷನ್ ಕೂಡ ಮಾಡ್ತಿದ್ದಾರೆ. ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಮಾರ್ಚ್ 15ರವರೆಗೂ ನಿಮಗೆ ಸಮಯ ಇದೆ. ಅದರೊಳಗೆ 50 ವಿದ್ಯಾರ್ಥಿಗಳಿಗೆ ಮಾತ್ರ ನಾನು ಅಡ್ಮಿಷನ್ ಕೊಡ್ತೀನಿ.
ಆ್ಯಂಡ್ ಕಂಪ್ಲೀಟ್ ಪೇಪರ್ ಒನ್ನ ಹೇಳ್ಕೊಡ್ಲಾಗುತ್ತೆ. ಓಕೆ, ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆಯನ್ನು ಕುರಿತು ವೈಯಕ್ತಿಕ ಕಾಳಜಿ ಮೂಲಕ ಪ್ರತಿಯೊಬ್ಬರು ಓದಿ ಹೇಳ್ದೆ ನಾನು ಬಿಡೋದೇ ಇಲ್ಲ. ಓಕೆ, ಸೊ ಆ್ಯಂಡ್ ಕನ್ನಡ ಇಂಗ್ಲೀಷ್ ಮೀಡಿಯಮ್, ಇವನ್ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳಿಗೂ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಓನ್ಲಿ 50 ಸ್ಟೂಡೆಂಟ್ಸ್ ಮಾತ್ರ, ಒಂದು ಬ್ಯಾಚಲ್ಲಿ 50 ಸ್ಟೂಡೆಂಟ್ಸ್ ಮಾತ್ರ ತಗೊಳ್ಳೋದು. ಆ್ಯಂಡ್ ಅವ್ರ ಮೇಲೆ ಪೂರ್ತಿ ಫೋಕಸ್ ಮಾಡಿ ಬಂದಿರೋರಲ್ಲಿ ಮ್ಯಾಕ್ಸಿಮಮ್ ಪೀಪಲ್ ಕ್ಲಿಯರ್ ಮಾಡಬೇಕು, ಎಕ್ಸಾಮ್ಸ್ನ ಎಲ್ಲರೂ ಕ್ಲಿಯರ್ ಮಾಡಬೇಕು, ಅದೇ ಥರನೇ ಫೋಕಸ್ ಮಾಡ್ತದೆ. ನಾನು ಮೊದಲೇ ಹೇಳಿದಂಗೆ 615 PSI ಒಳಗೆ ನಾನು ಮಾಡ್ತಾ ಇರುವಂಥ ಪ್ರೋಗ್ರಾಮಿಂದ ಅತಿ ಹೆಚ್ಚು ವಿದ್ಯಾರ್ಥಿಗಳು PSI ಆಗಬೇಕು. ಆ ಒಂದು ನಿಟ್ಟಿನೊಳಗೆ ನಾನು ಎಕ್ಸಾಮ್ನು ಕಂಡಕ್ಟ್ ಮಾಡ್ತಿದ್ದೀನಿ, ತರಗತಿಗಳನ್ನು ತಗೊಳ್ತಾ ಇದ್ದೀನಿ. ನಾಟ್ ಓನ್ಲಿ ಪೇಪರ್ 1, ಪೇಪರ್ 2ಗೂ ಕೂಡ ಆನ್ಲೈನ್ ಮತ್ತು ಆಫ್ಲೈನ್ ಒಳಗೆ ಪ್ರತಿ ವಾರ ವಿಷಯವಾರು ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡ್ತಿದ್ದೀವಿ. ವಾಟ್ ಎಲ್ಸ್ ಯು ವಾಂಟ್ ಗೈಡ್ಸ್? ಓಕೆ, ಒಂದು ಪರ್ಸ್ನಲ್ ಕೇರಿಂದ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಪ್ರತಿ ವಾರ ನಾನೇ ನಿಮಗೆ ಖುದ್ದಾಗಿ ಮೀಟ್ ಆಗ್ತೀನಿ. ಏನೇನು ಮಾಡ್ತಿದ್ದೀರಾ ನೀವು ಕೂಡ ನನಗೆ ಹೇಳ್ಬೋದು. ಆ್ಯಂಡ್ ಹೀಗೆ ಒಂದು ಪೋರ್ಸ್ ಇರಬೇಕು. ನೀವು ನನ್ನ ಕಡೆನೇ ಬರಲಿ ಅಂತಲ್ಲ, ಆದರೆ ಎಲ್ಲಾದರೂ ಹೋಗಿ ಒಂದು ಪೋರ್ಸ್ ಇರಬೇಕು. ಅದನ್ನು ಕಾನ್ಸ್ಟೆಂಟಾಗಿ ಫಾಲೋ ಅಪ್ ಮಾಡಬೇಕು. ನಿಮ್ದು ಏನು ಇಂಪ್ರೂವ್ಮೆಂಟ್ ಆಗಿದೆ ಅದನ್ನು ಹೇಳುವಂಗಿರಬೇಕು, ಏನು ಆಗಬೇಕು ಅದನ್ನು ಹೇಳುವಂಗಿರಬೇಕು. ಓಕೆ, ಸೊ ಅಂದಾಗ ಮಾತ್ರ ನಿಮಗೆ ಉಪಯೋಗ ಆಗುತ್ತೆ. ಆ್ಯಂಡ್ ಆನ್ಲೈನ್ ತರಗತಿ ಕೂಡ, ಓಕೆ, ಈಗ ಆಫ್ಲೈನ್ ಹೇಳಿದೆ ನಾನು, ಆನ್ಲೈನ್ ತರಗತಿ ಇದೇ ಫೆಬ್ರವರಿ 20ರಿಂದ ಪ್ರಾರಂಭ ಆಗಿದೆ. ಈಗ 3 ಕ್ಲಾಸ್ ಕೂಡ ಆಗಿದೆ ಆನ್ಲೈನಲ್ಲಿ. ಯಾರು ಧಾರವಾಡ ಬಿಟ್ಟು ಬೇರೆ ಕಡೆ ಇದ್ದೀರಿ, ದೇರ್ ಇಸ್ ನೋ ಚಾನ್ಸ್ ಸರ್, ನಾನು ಬರಲಿಕ್ಕೆ ಚಾನ್ಸ್ ಇಲ್ಲ ಅನ್ನುವರು, ನೀವು ಆನ್ಲೈನ್ ಒಳಗೆ ನಮ್ಮ ಆ್ಯಪ್ ಒಳಗೆ ಅಡ್ಮಿಷನನ್ನು ತೊಗೋಬೋದು. ಓಕೆ, ಸೊ ಅಡ್ಮಿಷನನ್ನು ಇವತ್ತೇ ತೊಗೊಳ್ರಿ, ಲೇಟ್ ಮಾಡಬೇಡ್ರಿ. ಆಲ್ರೆಡಿ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದ್ದಾವೆ, ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ಗಳು ಸಿಗ್ತವೆ. ಓಕೆ, ಸೆಕೆಂಡ್ ಬ್ಯಾಚ್ ಆನ್ಲೈನ್ PSI ಪತ್ರಿಕೆ 1ರ ಕಂಪ್ಲೀಟ್ ಕೋರ್ಸ್ ಪ್ರಾರಂಭ ಆಗಿದೆ. 20th ಆಫ್ ಫೆಬ್ರವರಿ ಎಂದು ಪ್ರಾರಂಭ ಆಗಿದೆ. ನಮ್ಮ ಆ್ಯಪ್ ಹೆಸರು ಬಂದ್ಬಿಟ್ಟು ಕನಮಡಿ ಇನ್ಸ್ಟಿಟ್ಯೂಟ್. ಓಕೆ, ಕನಮಡಿ ಇನ್ಸ್ಟಿಟ್ಯೂಟ್ಗೆ ಹೋಗೋದು, ಅಲ್ಲಿ ಹೋಗಿ ಪೇಯ್ಡ್ ಕೋರ್ಸ್ ಅಂತ ಬರೆದಿದೆ. ಓಕೆ, ಆ ಪೇಯ್ಡ್ ಕೋರ್ಸಿಗೆ ಹೋಗಿ ನೀವು ಕ್ಲಿಕ್ ಮಾಡಿದರೆ PSI ಸೆಕೆಂಡ್ ಬ್ಯಾಚ್, ಓಕೆ, ಮಿಷನ್ PSI 615 ಸೆಕೆಂಡ್ ಬ್ಯಾಚ್ ಅಂತ ಇದೆ ನೋಡಿ, ಪೇಪರ್ 1 ಸೆಕೆಂಡ್ ಬ್ಯಾಚ್. ಓಕೆ, ಆ ಒಂದು ಬ್ಯಾಚ್ಗೆ ನೀವು ಅಡ್ಮಿಷನನ್ನು ತೊಗೋಬೋದು. ಆಗಿರುವಂಥ 3 ಕ್ಲಾಸ್ನ ನೋಡ್ರಿ. ಉಳ್ಕಿದ ಕ್ಲಾಸ್ಗಳು ರೆಕಾರ್ಡೆಡ್ ಕ್ಲಾಸಸ್ಗಳು ನಿಮಗೆ 3 ಕ್ಲಾಸ್ ಸಿಗ್ತವೆ. ಪ್ರತಿದಿನ ನಾನು 10 ಗಂಟೆಯಿಂದ 11 ಗಂಟೆಗೆ ಲೈವ್ ಇರ್ತೀನಿ. ಆ್ಯಂಡ್ ಯಾರು ಇವನ್ ವರ್ಕಿಂಗ್ ಇದ್ದೀರಿ, ನೀವು ಕೂಡ ಇದರ ಉಪಯೋಗವನ್ನು ತೊಗೋಬೋದು. ಓಕೆ, ಸೊ ಯಾರು ಬೇರೆ ಕಡೆ ವರ್ಕ್ ಮಾಡ್ತಿದ್ದೀರಿ, ಇಡೀ ದಿನ ಟೈಮ್ ಸಿಗೋದಿಲ್ಲ, ರಾತ್ರಿ 10 ಗಂಟೆಯಿಂದ ಓಕೆ 11 ಗಂಟೆವರೆಗೂ ನಾನು ಲೈವ್ ಇರ್ತೀನಿ. ನೆಕ್ಸ್ಟ್ 45 ಡೇಸ್, 1.5 ಮಂತ್ವರೆಗೂ ನಿಮಗೆ ಲೈವ್ ಕ್ಲಾಸಸ್ ಸಿಗ್ತವೆ. ಇದರೊಳಗೂ ಕೂಡ ಎಸ್ಸೆ ಹೇಳ್ಕೊಡುತ್ತೆ, ಟ್ರಾನ್ಸ್ಲೇಷನ್ ಹೇಳ್ಕೊಡುತ್ತೆ. ಓಕೆ, ಸೊ ಅದು ಆದಮೇಲೆ ನಿಮಗೆ ಪ್ರಿಸೈಸ್ ರೇಟಿಂಗ್ ಹೇಳ್ಕೊಡುತ್ತೆ. ಓಕೆ, ವಾಟ್ ಎಲ್ಸ್ ಯು ವಾಂಟ್ ಗೈಸ್? ಸೊ ಈ 3 ಸೆಗ್ಮೆಂಟ್ನ ಪೇಪರ್ 1 50 ಮಾರ್ಕ್ಸಿಂದ ಪೂರ್ತಿ ಕವರ್ ಮಾಡಿಕೊಡ್ತದೆ. ಆ್ಯಂಡ್ ಟ್ರಸ್ಟ್ ಅಸ್. ಆ್ಯಂಡ್ ನೀವು ಇವತ್ತೇ ಜಾಯ್ನ್ ಆಗ್ಬೋದು. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಆ್ಯಪ್ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡ ಮೂಲಕ ನೀವು ಜಾಯ್ನ್ ಆಗ್ಬೋದು ಫ್ರೆಂಡ್ಸ್. ಈಗ ಪ್ರಬಂಧಕ್ಕೆ ಬರ್ತೀನಿ ನಾನು. ಕರ್ನಾಟಕದಲ್ಲಿ ಹೂಡಿಕೆ ಮಾಡಿ 2025ರ ಒಂದು ಸಮಾವೇಶ, ಇನ್ವೆಸ್ಟ್ ಇನ್ ಕರ್ನಾಟಕ ಮೀಟ್ 2025. ವೈ ಇಟ್ ಈಸ್ ಇಂಪಾರ್ಟೆಂಟ್? ಬಿಕಾಸ್ ಎಲ್ಲ ಆಸ್ಪೆಕ್ಟಿಂದನೂ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಒಂದನೇದು, ಕನ್ನಡಿಗರಾಗಿ ನಮಗೆ ಹೆಮ್ಮೆ ಇರಬೇಕು, ನಮ್ಮ ರಾಜ್ಯದೊಳಗೆ ಇನ್ವೆಸ್ಟ್ ಕರ್ನಾಟಕ ಅಂತ ಮೀಟ್ ಮಾಡಿದ್ದಕ್ಕೆ ಗ್ಲೋಬಲ್ ಪ್ಲೇಯರ್ಸ್ಗಳು, ಬೇರೆ ಬೇರೆ ದೇಶದವರು ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ನಮ್ಮ ದೇಶದೊಳಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ, ನಮ್ಮ ರಾಜ್ಯದೊಳಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ. ಆಮೇಲೆ ಇವನ್ ಸರ್ಕಾರ ಕೂಡ, ಕರ್ನಾಟಕ ಸರ್ಕಾರ ಕೂಡ ಎಲ್ಲ ಕಡೆಯಿಂದನೂ ಅನೇಕ ಫೆಸಿಲಿಟಿಗಳನ್ನ ಕೊಟ್ಟಿದೆ, ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಿದೆ. ಅಷ್ಟೇ ಅಲ್ಲ, ನಮ್ಮ ಬೆಂಗಳೂರಂತೂ ಸಿಲಿಕಾನ್ ವ್ಯಾಲಿ ಅಂತಲೇ ಫೇಮಸ್ ಆಗಿದೆ, ಸಿಲಿಕಾನ್ ಸಿಟಿ ಅಂತಲೇ ಕರೀತಾರೆ. ಹೀಗೆ ದೇಶ ವಿದೇಶಿಗರಿಗೆ ಒಂದು ಬಂದು ಇರುವಂಥ ಒಂದು ಕಾಸ್ಮೋಪಾಲಿಟಿಯನ್ ಸಿಟಿ ನಮ್ಮ ಬೆಂಗಳೂರು ಆಗಿರೋದಕ್ಕೆ ನಮಗೆಲ್ಲರಿಗೂ ಕೂಡ ತುಂಬ ಹೆಮ್ಮೆ ಇದೆ. ಆಮೇಲೆ ಈ ಒಂದು ಇನ್ವೆಸ್ಟ್ಮೆಂಟ್ ಮೀಟ್ಗಳು ಆಗೋದ್ರಿಂದ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗ್ತವೆ, ಹೊಸ ಹೊಸ ಐಡಿಯಾಗಳು ಬರ್ತವೆ, ಹೊಸ ಹೊಸ ವಿಚಾರಗಳಿಂದ ಹೊಸ ಹೊಸ ಬಿಸ್ನೆಸ್ಗಳು ಓಪನ್ ಆಗ್ತವೆ, ಆ್ಯಂಡ್ ಹೂಡಿಕೆಗಳು ಬರ್ತವೆ. ದಟ್ ಈಸ್ ಆಲ್ ಇಂಪಾರ್ಟೆಂಟ್ ಗೈಸ್. ಆಮೇಲೆ ಯಾಕೆ ಕರ್ನಾಟಕದೊಳಗೆ ಇನ್ವೆಸ್ಟ್ ಮಾಡಬೇಕು, ಕರ್ನಾಟಕದೊಳಗೆ ಹೆಚ್ಚಿಗೆ ಜನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾಕೆ ಅಂತ ನೀವು ಫಸ್ಟಿಗೆ ವಿಚಾರ ಮಾಡಬೇಕು. ಈ ಒಂದು ಟಾಪಿಕ್ ನೋಡಿದ ತಕ್ಷಣ ಯಾಕೆ ಕರ್ನಾಟಕ ಅಂದರೆ, ನೋಡಿ, ಕರ್ನಾಟಕ ಈಸ್ ಹ್ಯಾವಿಂಗ್ ಬ್ಯೂಟಿಫುಲ್ ವೆದರ್ ಕಂಡೀಷನ್ ಥ್ರೂ ಔಟ್ ದಿ ಇಯರ್. ಎಕ್ಸ್ಟ್ರೀಮ್ ವೆದರ್ಸ್ ಆಗೋದಿಲ್ಲ ನಮ್ಮ ಕಡೆ, ವೆದರ್ ಕಂಡೀಷನ್, ಆಮೇಲೆ ಗೌರ್ಮೆಂಟ್ ಫೆಸಿಲಿಟೀಸ್, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ, ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿದ್ದಾವೆ, ಲ್ಯಾಂಡ್ ಒಂದು ಟ್ರಾನ್ಸಾಕ್ಷನ್ ಈಸಿಯಾಗಿ ಮಾಡಿಕೊಡ್ತಾರೆ.
ಏಕಗವಾಕ್ಷಿ ವ್ಯವಸ್ಥೆ ಇರೋದು ಕರ್ನಾಟಕದೊಳಗೆ. ಓಕೆ, ಅದು ಆದಮೇಲೆ ಪೀಪಲ್ ಫ್ರೆಂಡ್ಲಿ ಆಗಿರೋದು, ಸ್ಕಿಲ್ಫುಲ್ ಎಂಪ್ಲಾಯ್ಸ್ ಇರೋದು. ಓಕೆ, ಇವೆಲ್ಲವೂ ಕೂಡ. ಆಮೇಲೆ ಈ ಒಂದು ಕರ್ನಾಟಕ ಸರ್ಕಾರನೇ ಸಹಾಯ ಮಾಡ್ತಾ ಇರೋದ್ರಿಂದ ಇನ್ವೆಸ್ಟರ್ಸ್ಗೆ ದಿಸ್ ಇಸ್ ಅ ಬೆಸ್ಟ್ ಪ್ಲೇಸ್ ಟು ಇನ್ವೆಸ್ಟ್. ಇದರಿಂದ ಕನ್ನಡಿಗರಿಗೂ ಉಪಯೋಗ ಆಗುತ್ತೆ, ಇದರಿಂದ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ. ಹೀಗೆ ಒಬ್ಬ ಕನ್ನಡಿಗಾಗಿ ಇನ್ವೆಸ್ಟ್ ಕರ್ನಾಟಕ ಅಂದರೆ ಕರ್ನಾಟಕದೊಳಗೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ವಿಚಾರ ಮಾಡಿ ಗೈಸ್. ಓಕೆ, ವೈ ಯು ನೀಡ್ ಇನ್ವೆಸ್ಟ್ಮೆಂಟ್ಸ್ ಇನ್ ಕರ್ನಾಟಕ, ಯಾಕೆ ಇಂಪಾರ್ಟೆಂಟ್. ಸೊ ಓಕೆ, ಈ ಥರ ನೀವು ವಿಚಾರ ಮಾಡಿ ಈ ಪ್ರಬಂಧವನ್ನು ರೆಡಿ ಮಾಡಿದರೆ ನೀವು ತುಂಬ ಚೆನ್ನಾಗಿ ಬರೀಬಹುದು. ಓಕೆ, ಸೊ ನೋಡಿ, ಕರ್ನಾಟಕ ಸರ್ಕಾರ ಇನ್ವೆಸ್ಟ್ ಕರ್ನಾಟಕ ಯಶಸ್ವಿ ಆಗಿದೆ ಅಂತ ಕೂಡ ಹೇಳಿದೆ. ಆಮೇಲೆ ಹೂಡಿಕೆಗಳು 10.27 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬಂದಿದ್ದಾವೆ. 10.27 ಲಕ್ಷ ಕೋಟಿ ರೂಪಾಯಿಗಳು ಇನ್ವೆಸ್ಟ್ಮೆಂಟ್ಸ್ಗಳು ಬಂದಿದ್ದನ್ನು ಕಾಣ್ತೀವಿ ಜಾಗತಿಕ ಹೂಡಿಕೆದಾರರ ಸಭೆಯ ಮೂಲಕ. ಅದು ಆದಮೇಲೆ ಇದರ ಮೂಲಕ 10.27 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಇಂದಾಗಿ 6 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡಲಾಗಿದೆ. 6 ಲಕ್ಷ, ಮೋರ್ ದೆನ್ 6 lakh ಎಂಪ್ಲಾಯ್ಮೆಂಟ್ಸ್ ವರ್ ಕ್ರಿಯೇಟೆಡ್. ಓಕೆ, ಸೊ ಹೀಗೆ ಏನು ಉಪಯೋಗ ಆಗ್ತಾ ಇದೆ ಅನ್ನೋದನ್ನು ನೀವು ಡೇಟಾ ನೋಡೋದು. ಇದನ್ನು ಮುಂಬರುವಂಥ ESI, PSI, KS ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಈ ಡೇಟಾನ ಉಪಯೋಗ ಮಾಡ್ಬೋದು. ಓಕೆ, ಸೊ ಹೆಂಗೆ ಶುರು ಮಾಡ್ತೀರಿ ಇಂಟ್ರೊಡಕ್ಷನ್ನ ನೋಡಿ. ಪ್ರಗತಿಯ ಮರುಕಲ್ಪನೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಈ ಒಂದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಹೂಡಿಕೆದಾರರ ಸ್ವರ್ಗವಾಗಿದೆ. ಅಫ್ಕೋರ್ಸ್. ಓಕೆ, ವಿಶ್ವ ದರ್ಜೆಯ ಮೂಲಸೌಕರ್ಯ ಪರಿಸರ ಹೊಂದಿರುವ ಕರ್ನಾಟಕವು ಬಂಡವಾಳ ಹೂಡಿಕೆ. ಓಕೆ, ಸೊ ಒಂದು ಬಂಡವಾಳ ಹೂಡಿಕೆ ಬರುವಂಥ ಪ್ರಸ್ತುತ ತಾಣವಾಗಿದೆ ಹಾಗೂ ರಾಜ್ಯದ ಮಹತ್ವಾಕಾಂಕ್ಷಿ ಮತ್ತು ನಿರ್ಣಾಯಕ ಕೆಲಸಗಳನ್ನು ದೇಶವನ್ನು ಎತ್ತರಕ್ಕೆ ಕೊಂಡೊಯ್ಯಲು ಕೂಡ ಸಹಾಯ ಆಗ್ತದೆ. ಖಾಸಗಿ ಹೂಡಿಕೆಗಳನ್ನು ಪ್ರೋತ್ಸಾಹಿಸುವುದು ಕರ್ನಾಟಕದ ಪ್ರಮುಖ ಆದ್ಯತೆ ಕೂಡ ಆಗಿದೆ. ಯಾಕಂದರೆ ಇವತ್ತು ಎಲ್ಲರೂ ಸರ್ಕಾರಿ ಕೆಲಸಕ್ಕೆ ಹೋಗಬೇಕು, ಸರ್ಕಾರದೊಳಗೆ ಇರಬೇಕು ಅಂತ ವಿಚಾರ ಮಾಡ್ತಿರ್ಬೇಕಾದ್ರೆ ವಿ ನೀಡ್ ಪ್ರೈವೇಟ್ ಪ್ಲೇಯರ್ಸ್ ಟು ಕಮ್ ಆ್ಯಂಡ್ ಇನ್ವೆಸ್ಟ್ ಇನ್ ಕರ್ನಾಟಕ ಫ್ರೆಂಡ್ಸ್. ಅಂದಾಗ ಮಾತ್ರ ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಕೊಡೋಕ್ಕೆ ಸಾಧ್ಯ ಇದೆ. ಎಲ್ಲರಿಗೂ ಗೌರ್ಮೆಂಟ್ ಎಂಪ್ಲಾಯ್ ಕೊಡೋಕ್ಕೆ ಸಾಧ್ಯ ಇಲ್ಲ ಎಂಪ್ಲಾಯ್ಮೆಂಟ್. ಓಕೆ, ಪರಿಣಾಮವಾಗಿ ಇತ್ತೀಚಿನ ವರ್ಷಗಳಲ್ಲಿ ಹೂಡಿಕೆ ಗಣನೀಯವಾಗಿ ಹೆಚ್ಚಾಗಿದ್ದನ್ನು ಕಾಣ್ತೀವಿ. ರಾಜ್ಯವು ಉತ್ತಮವಾಗಿ ವ್ಯಾಖ್ಯಾನಿಸಿರುವಂಥ ನೀತಿಗಳನ್ನು ಹೊಂದಿದೆ. ವಿವಿಧ ಶ್ರೇಣಿಯ ಹಣಕಾಸಿನ ಮತ್ತು ಆರ್ಥಿಕ ಪ್ರೋತ್ಸಾಹವನ್ನು ನೀಡ್ತಾ ಇರುವಂಥ ಕರ್ನಾಟಕ ತಾಂತ್ರಿಕ ಸಂಸ್ಥೆಗಳು, ಅತಿ ಹೆಚ್ಚು ತಾಂತ್ರಿಕ ಸಂಸ್ಥೆಗಳು ನಮ್ಮ ರಾಜ್ಯದೊಳಗೆ ಇರೋದನ್ನು ಕಾಣ್ತೀವಿ. ಸಂಶೋಧನಾ ಕೇಂದ್ರಗಳು, ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಡೆಫಿನೆಟ್ಲಿ ಬೆಂಗಳೂರಿನಲ್ಲಿರುವಂಥ ಈ ಒಂದು ಸೈನ್ಸ್ ರಿಸರ್ಚ್ ಸೆಂಟರ್. ಓಕೆ, ಸೊ ಒಂದು ಒಳ್ಳೆಯ ಉದಾಹರಣೆ ಆಗಿದೆ. ಅತ್ಯಂತ ಮೂಲಭೂತವಾಗಿ ಈ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೂ ಕೂಡ ನಮ್ಮ ರಾಜ್ಯ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದೆ. ಬೆಂಗಳೂರಿಗೆ ಮಾಹಿತಿ ತಂತ್ರಜ್ಞಾನ, ನವೋದ್ಯಮ ಮತ್ತು ಇನ್ನಿತರ ಕ್ರಾಂತಿಕಾರಕ ಸಂಶೋಧನೆಗಳನ್ನು ಕರ್ನಾಟಕ ಅಭಿವೃದ್ಧಿ ಹೊಂದಿದೆ ಮತ್ತು ಇದರ ಪಾಲನೆಯನ್ನು ಒಳಗೊಂಡು ಸುಭದ್ರವಾದ ಉದ್ಯಮ ಸ್ನೇಹಿ ನೀತಿಯನ್ನು ಕಲ್ಪಿಸೋದು ಅದಕ್ಕೆ ಸರ್ಕಾರ ಬದ್ಧ ಕೂಡ ಆಗಿದೆ. ಇನ್ಫೋಸಿಸ್ ಆಗಿರಬಹುದು ಮತ್ತು ಟೆಕ್ನಾಲಜಿ ಸೊಸೈಟಿ, ವಿಜ್ಞಾನ ತಂತ್ರಜ್ಞಾನ ಇಲಾಖೆಯವರಾಗಿರ್ಬೋದು, ಇವರ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸ್ತಾ ಇದೆ. ಕರ್ನಾಟಕದಲ್ಲಿ ಹೂಡಿಕೆಗಳನ್ನು ಉತ್ತೇಜಿಸಲು ಮತ್ತು ಸುಗಮಗೊಳಿಸಲು ನಿರ್ದಿಷ್ಟ ಗಮನವನ್ನು ರಾಜ್ಯ ಹೊಂದಿದೆ. ರಾಜ್ಯದ ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಪನ್ಮೂಲವು ಅದನ್ನು ಪ್ರತಿಷ್ಠಿತ ಜಾಗತಿಕ ಹೂಡಿಕೆ ತಾಣವನ್ನಾಗಿ ಮಾಡಲಿಕ್ಕೆ ಸಹಾಯ ಆಗ್ತಾ ಇದೆ. ಕರ್ನಾಟಕ ಭಾರತವನ್ನು ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆಯನ್ನಾಗಿ ರೂಪಿಸಲು ಮಹತ್ವದ ಪಾತ್ರವನ್ನು ವಹಿಸ್ತದೆ. ಓಕೆ, ಏನೇನು ಮಹತ್ವದ ಪಾತ್ರ ವಹಿಸ್ತದೆ, ದಟ್ಸ್ ಇಂಪಾರ್ಟೆಂಟ್ ಗೈಸ್. ಓಕೆ, ಹೂಡಿಕೆಯಿಂದಾಗುವ ಪ್ರಮುಖ ಅಂಶಗಳು ಏನೇನೆಲ್ಲ ಆಗ್ತವೆ ನೋಡಿ. ಕೈಗಾರಿಕಾ ಸ್ನೇಹಿ ಏಕಗವಾಕ್ಷಿ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಕ್ವೀನ್ ಸಿಟಿ ಅಂತ ಪ್ರಗತಿಗಳಾಗಿರ್ಬೋದು, ಪ್ರಗತಿ ಏನು ಕ್ವೀನ್ ಸಿಟಿ ಇದೆ ಅಂಥ ಪ್ರಗತಿ ಆಗಿರ್ಬೋದು. ಈ ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಪಾಯಿಂಟ್ಸ್ ಇಲ್ಲಿಂದ ತಗೊಳ್ರಿ, ನಿಮ್ಮದೇ ಆದಂಥ ಎಕ್ಸ್ಪ್ಲನೇಷನ್ನ ನೀವು ಬರೀಬೇಕು ಫ್ರೆಂಡ್ಸ್. ಸೊ ಓಕೆ, ನಿಮಗೆ ಅದಕ್ಕೆ ನಮ್ಮ ಕೋರ್ಸ್ನಲ್ಲಿ, ನಮ್ಮ ಆ್ಯಪ್ನೊಳಗೆ ಏನು ಕೋರ್ಸ್ ಇದೆ ಇವು ಕೂಡ ಡೀಟೇಲ್ ಆಗಿಯೇ ಹೇಳಿಕೊಡ್ತದೆ. ಕೈಗಾರಿಕಾ ಸ್ನೇಹಿ ಏಕಗವಾಕ್ಷಿ ವ್ಯವಸ್ಥೆ ನೋಡಿ. ಇವತ್ತು ಏಕಗವಾಕ್ಷಿ ವ್ಯವಸ್ಥೆ ಅಂದರೆ ಏನು ಅಂದರೆ, ಫಾರಿನ್ ಇನ್ವೆಸ್ಟರ್ ಒಬ್ಬ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬಂದರೆ ಲ್ಯಾಂಡ್
ಓಕೆ, ಲ್ಯಾಂಡ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್, ಭೂಮಿ ರಾಜ್ಯ ಪಟ್ಟಿಯಲ್ಲಿದೆ, ರಾಜ್ಯದ ಪರ್ಮಿಷನ್ ತೊಗೋಬೇಕು. ಆಮೇಲೆ ವಿದೇಶಿ ಹೂಡಿಕೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಪರ್ಮಿಷನ್ ತೊಗೋಬೇಕು. ಆಮೇಲೆ ಈವನ್ ಫೈನಾನ್ಷಿಯಲ್ ಒಂದು ಹೂಡಿಕೆಯನ್ನು ಮಾಡಲಿಕ್ಕೆ RBI ಕಡೆಯಿಂದ ಪರ್ಮಿಷನ್ ತೊಗೋಬೇಕು. ಹೀಗೆ ನೂರಾರು ಪರ್ಮಿಷನ್ನ ತೊಗೋಬೇಕು. ಆದರೆ ಕರ್ನಾಟಕದೊಳಗೆ ಹೂಡಿಕೆ ಮಾಡೋರಿಗೆ ಒಂದೇ ಆ್ಯಂಬಿಟ್ ಒಳಗೆ ಒಂದೇ ಕಡೆನೇ ಎಲ್ಲ ಪರ್ಮಿಷನ್ನ ಕೊಡುವಂಥ ವ್ಯವಸ್ಥೆಗೆ ಈ ಏಕಗವಾಕ್ಷಿ ವ್ಯವಸ್ಥೆ ಅಂತ ಕರಿತೀವಿ. ಕರ್ನಾಟಕ ಏಕಗವಾಕ್ಷಿ ವ್ಯವಸ್ಥೆಯನ್ನು ಹೊಂದಿದೆ. ಈ ವ್ಯವಸ್ಥೆಯಡಿ ಯಾವುದೇ ಉದ್ಯಮ ಸ್ಥಾಪಿಸುವ ಸಂಬಂಧ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿ ಕಟ್ಟಡ ನಿರ್ಮಾಣ ಆಗಿರ್ಬೋದು, ಇವಕ್ಕೆಲ್ಲ ಸಿಕ್ಕಾಪಟ್ಟಿ ಟೈಮ್ ಹಿಡಿತದಲ್ಲ, ಅದನ್ನು ಬೇಗ ಮಾಡಿಕೊಡುವ ಒಂದು ವ್ಯವಸ್ಥೆನ ಕರ್ನಾಟಕ ಸರ್ಕಾರ ಮಾಡಿದೆ. ಓಕೆ, ಇಂಥ ಕೆಲಸ ಮಾಡೋದ್ರಿಂದ, ಈ ಥರ ಇನ್ವೆಸ್ಟರ್ಸ್ ಫ್ರೆಂಡ್ಲಿ ಒಂದು ಕಾನೂನುಗಳನ್ನ ಮತ್ತು ನೀತಿಗಳನ್ನ ಮಾಡೋದ್ರಿಂದ ಹೆಚ್ಚು ವಿದೇಶಿ ಬಂಡವಾಳ ಹೂಡಿಕೆಗಾರರು ನಮ್ಮ ದೇಶಕ್ಕೆ ಬರ್ತಾರೆ. ಹೋಟೆಲ್ ಆಗಿರ್ಬೋದು, ಚಾಟ್ಬಾಟ್ ವ್ಯವಸ್ಥೆ ಆಗಿರ್ಬೋದು, ಇಂಥ ಅನೇಕ ಬಿಸ್ನೆಸ್ಗಳಲ್ಲಿ ಹೂಡಿಕೆ ಮಾಡಲಿಕ್ಕೆ ಇಲ್ಲಿ ನಿರ್ದಿಷ್ಟ ಅನುಕೂಲ ಮತ್ತು ಅನುಕೂಲಕರವಾದಂಥ ಕಾನೂನು ಸುವ್ಯವಸ್ಥೆ, ಆಮೇಲೆ ಪರಿಸ್ಥಿತಿಯನ್ನು ಕುರಿತು, ಮತ್ತು ಅಷ್ಟೇ ಅಲ್ಲ, ನುರಿತ ಮಾನವ ಶಕ್ತಿಯ ಲಭ್ಯತೆ ಕೂಡ ಇಲ್ಲಿದೆ. ಓಕೆ, ಭಾರತದ ಟಾಪ್ ಕೈಗಾರಿಕೋದ್ಯಮ ಅಭಿವೃದ್ಧಿಯನ್ನು ಕೂಡ ಹೊಂದಲಿಕ್ಕೆ ಇದು ಸಹಾಯ ಮಾಡ್ತಾ ಇದೆ. ಇನ್ನು ಕ್ವೀನ್ ಸಿಟಿ ನೋಡಿ, ಫಾರಿನ್ ಇನ್ವೆಸ್ಟ್ಮೆಂಟ್ಸ್ಗಳು ಇಲ್ಲಿ ಬರೋದ್ರಿಂದ ಮಾತ್ರ ಕ್ವೀನ್ ಸಿಟಿ ಅಂತ ಸಿಟಿಗಳನ್ನ ಡೆವಲಪ್ ಮಾಡ್ಬೋದು. ಬೆಂಗಳೂರಿನ ವಾಯು ಉಪನಗರದಲ್ಲಿ ಇದನ್ನು ಡೆವಲಪ್ ಮಾಡ್ತಾ ಇದೆ. ಅಂದರೆ ದೇವನಹಳ್ಳಿ ಹತ್ತಿರ ಈ ಕ್ವೀನ್ ಸಿಟಿ. ಇಲ್ಲಿ ಡೆಫಿನೆಟ್ಲಿ ಇನೋವೇಷನ್ಗೆ ಸರ್ಕಾರ ಒತ್ತು ಕೊಡ್ತಾ ಇದೆ, ಆರ್ಥಿಕ ಬೆಳವಣಿಗೆಗೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಜಾಗತಿಕವಾಗಿ ಪ್ರಗತಿಯಾಗಿರುವಂಥ ಎಲ್ಲ ಸುವಿಧೆಗಳನ್ನು ಇಲ್ಲಿ ಕೊಡಬೇಕು ಅಂತ ಕೂಡ ನಿರ್ಧರಿಸಿದೆ. ಆ್ಯಂಡ್ ಇದು ಮೋಸ್ಟ್ ಆಕರ್ಷಣೆ ಮಾಡ್ತಾ ಇರುವಂಥ ಪ್ಲೇಸ್ ಕೂಡ ಆಗಿದೆ. ಮೊದಲ ಬಾರಿಗೆ ಪರಿಸರದಲ್ಲಿ ನಿಮ್ಮ ಮನೆಗಳನ್ನು ಕಟ್ಟಲಿಕ್ಕೆ ಒಂದು ಬೆಂಗಳೂರಿನಂಥ ನಗರದೊಳಗೆ ಅಲೋ ಮಾಡ್ತಾ ಇದ್ದಾರೆ. ಆಲ್ರೆಡಿ ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತಾರೆ, ಆದರೆ ಈ ಕ್ವೀನ್ ಸಿಟಿ ನೆಕ್ಸ್ಟ್ ಲೆವೆಲ್ ಆಗಿರುವಂಥ ಒಂದು ಐಡಿಯಾ ಆಗಿದೆ. ಸೊ ಹೀಗೆ ಉಪನಗರಗಳನ್ನು ಅಥವಾ ಔಟ್ಸ್ಕರ್ಟ್ ಸಿಟಿಗಳನ್ನು ಒಂದು ಪ್ಲ್ಯಾಂಡ್ ಆಗಿ ಕನ್ಸ್ಟ್ರಕ್ಟ್ ಮಾಡಿ ಆಮೇಲೆ ಅದರಲ್ಲಿ ಜನರನ್ನ ಇರೋ ಹಾಗೆ ಮಾಡಿದರೆ ನಾವು ಅನೇಕ ಬಾರಿ ಇದರಿಂದ ಆರ್ಥಿಕತೆಗೆ ಸಹಾಯ ಆಗ್ತದೆ ಫ್ರೆಂಡ್ಸ್. ಈ ಕ್ವೀನ್ ಸಿಟಿ ಶಿಕ್ಷಣ, ವೈದ್ಯಕೀಯ ಸಂಶೋಧನೆ ಮತ್ತು ನಾವೀನ್ಯತೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಇವೆಲ್ಲ ಅವಶ್ಯಕತೆ ಇದೆ. ವೈದ್ಯಕೀಯ ಸಂಶೋಧನೆ ಬೇಕು, ನಮಗೆ ನಾವೀನ್ಯತೆ ಬೇಕು. ಓಕೆ, ಆ್ಯಂಡ್ ದ್ಯಾಟ್ ಈಸ್ ವಾಟ್ ಶಿಕ್ಷಣದಲ್ಲಿ ಸುಧಾರಣೆ ಬೇಕು. ಪ್ರಮುಖ ಕಂಪನಿಗಳು ಮೂಲಸೌಕರ್ಯ ಮರುಬಳಕೆ, ಇಂಧನ ತಯಾರಿಕೆ. ಓಕೆ, ಕ್ವೀನ್ ಸಿಟಿ ಪ್ರಗತಿಗೆ ಕೈ ಜೋಡಿಸ್ತಾ ಇರೋದು. ಕ್ವೀನ್ ಸಿಟಿಗೆ ಅತ್ಯುತ್ತಮ ಆರೋಗ್ಯ ಮತ್ತು ವೈದ್ಯಕೀಯ ಸಂಸ್ಥೆಗಳನ್ನು ಆಕರ್ಷಿಸುವುದು, ರಾಜ್ಯದ ಆರೋಗ್ಯ ಕ್ಷೇತ್ರವನ್ನು ತಂತ್ರಜ್ಞಾನದ ಜೊತೆಗೆ ಬೆಸೆಯುವುದು ಮತ್ತು ವಿಶ್ವ ದರ್ಜೆಯ ಸೇವೆಗಳನ್ನು ಭಾರತೀಯರಿಗೆ ನೀಡುವ ಉದ್ದೇಶ ಈ ಕ್ವೀನ್ ಸಿಟಿಯನ್ನು ಪ್ರಾರಂಭಿಸೋದಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್, ಕಲ್ಯಾಣ ಕರ್ನಾಟಕದ ರೈತರ ಭವಿಷ್ಯ ಉಜ್ವಲಗೊಳಿಸುವುದು. ಇನ್ವೆಸ್ಟ್ಮೆಂಟ್ಸ್ಗಳು ಎಷ್ಟು ಹೆಚ್ಚಿಗೆ ಆಗ್ತವೆ ನಮ್ಮ ರಾಜ್ಯದೊಳಗೆ ಹಿಂದುಳಿದಂಥ ಪ್ರದೇಶಗಳೇನಂತೀವಿ, ಕಲ್ಯಾಣ ಕರ್ನಾಟಕದಂಥ ಪ್ರದೇಶಗಳಲ್ಲೂ ಕೂಡ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಿಂದ ಅಲ್ಲೂ ಕೂಡ ಅಭಿವೃದ್ಧಿಯನ್ನು ಕಾಣ್ಬೋದು ಫ್ರೆಂಡ್ಸ್. ಓಕೆ, ವಿಜಯಪುರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ನವೀಕರಿಸಬಹುದಾದ ಇಂಧನ ಮತ್ತು ಕೃಷಿ ಉತ್ಪನ್ನ ಸಂಸ್ಕರಣಾ ವಲಯಗಳಲ್ಲಿ 2 ಪ್ರಮುಖ ಯೋಜನೆಗಳನ್ನ ಮಾಡಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಆಗಿರ್ಬೋದು, ಈ ವಿದ್ಯುತ್ ಕೊರತೆ ಶಾಶ್ವತವಾಗಿ ಪರಿಹರಿಸಲಿಕ್ಕೆ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ವಿಚಾರ ಮಾಡ್ತಿದ್ದಾವೆ. ಬಿಕಾಸ್ ಅಷ್ಟೊಂದು ಪೊಟೆನ್ಷಿಯಲ್ ಇರುವಂಥ ಈ ಒಂದು ಘಟಕಗಳು ಅಂತ ನೀವು ಹೇಳ್ಬೋದು, ಕಲಬುರ್ಗಿ, ವಿಜಯಪುರ. ಓಕೆ, ಇಂಥ ಒಂದು ಪ್ಲೇಸ್ಗಳಲ್ಲಿ ಇವನ್ ರೈತರು ಬೆಳೆದಿರುವಂಥ ಉತ್ಪಾದಕತೆಗೆ, ಆಮೇಲೆ ಬೆಳೆಗಳಿಗೆ ಸರಿಯಾದಂಥ ಬೆಲೆಯನ್ನು ಕೊಡೋದ್ರಿಂದ ಇನ್ನೂ ರೈತರಿಗೆ ಉತ್ತೇಜನ ನೀಡಿದಂಗೆ ಆಗುತ್ತೆ, ರೈತರ ಜೀವನ ಉಜ್ವಲವಾಗುತ್ತದೆ ಅಂತ ನೀವು ಬರಿಬೋದು ಫ್ರೆಂಡ್ಸ್. ಆಮೇಲೆ ಸ್ಥಳೀಯರಿಗೆ ಭದ್ರತೆ ನೋಡಿ, ಯಾವಾಗ ಇನ್ವೆಸ್ಟ್ಮೆಂಟ್ಗಳು ಬರ್ತವೆ, ಓಲ್ವೋ ಕಂಪನಿ ಆಗಿರ್ಬೋದು, ಆರ್ಥಿಕ ಬೆಳವಣಿಗೆಯಲ್ಲಿ ಕನ್ನಡಿಗರಿಗೆ, ಉತ್ತಮ ಉದ್ಯೋಗ ಹೂಡಿಕೆದಾರರಿಗೆ, ಕರ್ನಾಟಕದ ಜನರಿಗೆ ಉದ್ಯೋಗ ಅವಕಾಶ ದೊರೆಯುವುದರಿಂದ, ಓಕೆ, ಓಲೋ ಕಂಪನಿ ಅಂತವು, ಇನ್ಫೋಸಿಸ್ ಕಂಪನಿ ಅಂತವು, ಬೇರೆ ಯಾವುದೇ ಪ್ಲೇಸ್ನಲ್ಲಿರುವಂಥ ಕಂಪನಿಗಳು ಇಲ್ಲಿ ಬಂದು ಹೂಡಿಕೆ ಮಾಡೋದ್ರಿಂದ ಎಲ್ಲ ಸೌಲಭ್ಯಗಳನ್ನ ಒದಗಿಸ್ಬೋದು. ಆಮೇಲೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಏನಿದೆ, ಅದರ ಅಡಿಯಲ್ಲಿ ಇವನ್ ಕಂಪನಿಗಳು ಕೂಡ ಜನರಿಗೆ ಸಹಾಯ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಅಂದರೆ ಕಂಪನಿಗಳು ಸಾಮಾಜಿಕ ಒಂದು ಹೊಣೆಗಾರಿಕೆ ಏನಿರ್ತೈತಿ ಅದರ ಅಡಿಯಲ್ಲಿ ಶಾಲೆ ಕಟ್ಟಿಸ್ಬೋದು, ಅಥವಾ ಸ್ಕೂಲ್ ಕಂಪೌಂಡ್ ಕಟ್ಟಿಸ್ಬೋದು, ಸ್ಕೂಲಲ್ಲಿರುವಂಥ ಟಾಯ್ಲೆಟ್ಗಳನ್ನು ರಿಪೇರಿ ಮಾಡ್ಬೋದು, ಕಟ್ಟಿಸ್ಬೋದು. ಓಕೆ, ಹೀಗೆ ಅನೇಕ ರೀತಿಯಲ್ಲಿ ಉಪಯೋಗ ಆಗುತ್ತೆ.
ನೆಕ್ಸ್ಟ್ ಹೂಡಿಕೆದಾರರ ಸ್ನೇಹಿ. ನೋಡಿ, ಡೆಫಿನೆಟ್ಲಿ ಭಾರತದ ಕೈಗಾರಿಕಾ ಅಭಿವೃದ್ಧಿ ರಾಜ್ಯದಲ್ಲಿ ಕೂಡ ಉತ್ತಮ ಸ್ಥಾನವನ್ನು ಪಡೆದಿದೆ. ಆ್ಯಂಡ್ ಇವತ್ತು ಅತಿ ಹೆಚ್ಚು ಬಿಲಿಯನಿಯರ್ಸ್ ಕೂಡ ಕರ್ನಾಟಕದೊಳಗೆ ಇರೋದನ್ನು ನಾವು ಕಾಣ್ತೀವಿ. ಆ್ಯಂಡ್ ಈ ಒಂದು ಹೂಡಿಕೆಗಳನ್ನು ಆಕರ್ಷಿಸಲಿಕ್ಕೆ ಬೇಕಾದಂಥ ಎಲ್ಲ ಒಂದು ವಸ್ತುಗಳು, ಎಲ್ಲ ಒಂದು ವಿಷಯಗಳು ಅಥವಾ ಎಲ್ಲ ಒಂದು ಅಂಶಗಳು ಕೂಡ ಕರ್ನಾಟಕದೊಳಗೆ ಇದ್ದಾವೆ. ಹೀಗಾಗಿ ಇದು ಹೂಡಿಕೆ ಮಾಡುವವರ ಸ್ನೇಹಿ ಕೂಡ ಆಗಿದೆ. ಇದರ ಜೊತೆಗೆ ಸರ್ಕಾರ ಇನ್ನಷ್ಟು ಕ್ರಮಗಳನ್ನ ಕೈಗೊಂಡು ಹೂಡಿಕೆಗಳನ್ನ ಹೆಚ್ಚಿಗೆ ಮಾಡಿದರೆ ಡೆಫಿನೆಟ್ಲಿ ನಮ್ಮ ದೇಶದೊಳಗಿರುವಂಥ ನಿರುದ್ಯೋಗದಂಥ ಸಮಸ್ಯೆಯನ್ನು ಹೋಗಿ ಬದಲಾಡಿಸ್ಬೋದು. ನಿರುದ್ಯೋಗದ ಸಮಸ್ಯೆ ಅನೇಕ ಸರೌಂಡಿಂಗ್ ಸಮಸ್ಯೆಗಳಿಗೆ ಕಾರಣ ಆಗ್ತಾಯಿದೆ, ಅದನ್ನು ಹೋಗಿಸ್ಬೋದು. ನೆಕ್ಸ್ಟ್ ಪರಿಸರ ಸ್ನೇಹಿ ಸಾರಿಗೆ. ಫ್ರೆಂಡ್ಸ್, ಇಂಡಿಯಾದೊಳಗೆ ನೀವು ಎಲ್ಲಿ ಬೇಕಾದಲ್ಲಿ ಅಡ್ಡಾಡ್ರಿ, ಕರ್ನಾಟಕದೊಳಗಿರುವಂಥ ಆ್ಯಂಡ್ ಬೆಸ್ಟ್ ಸಾರಿಗೆ ವ್ಯವಸ್ಥೆ ಬೇರೆ ಯಾವ ರಾಜ್ಯದೊಳಗೂ ಇಲ್ಲ. ಐ ಹ್ಯಾವ್ ಸೀನ್ ಇನ್ ಡೆಲ್ಲಿ ಸಮ್ವಾಟ್, ಓಕೆ, ಅಲ್ಲೂ ಕೂಡ ಸಾರಿಗೆ ವ್ಯವಸ್ಥೆ ಚೆನ್ನಾಗಿದೆ. ಆದರೆ ಕರ್ನಾಟಕದೊಳಗೆ ಈ ಸರ್ಕಾರಿ ಬಸ್ ವ್ಯವಸ್ಥೆ ಇವತ್ತಂತೂ ಇಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ವಿದ್ಯುತ್ ಮತ್ತು ಹೈಡ್ರೋಜನ್ ಚಾಲಿತ ಬಸ್ಗಳನ್ನು ಮಾಡಲಾಗಿದೆ. ನೀವು ಹುಬ್ಳಿ ಧಾರವಾಡ ನಡುವೆ ನೋಡ್ಬೋದು ಚಿಗ್ರಿ ಬಸ್, ಓಕೆ, ಆಟೋಮೆಟಿಕ್ ಬಸ್. 5 ವರ್ಷಗಳಲ್ಲಿ 50,000 ಕೋಟಿ ರೂಪಾಯಿ ಬಂಡವಾಳವನ್ನು ಆಕರ್ಷಿಸಿ 1 ಲಕ್ಷ ಉದ್ಯೋಗವನ್ನು ಸೃಷ್ಟಿಸುವ ಗುರಿ ಈ ಒಂದು ಕ್ಷೇತ್ರದೊಳಗೆ, ಸಾರಿಗೆ ಕ್ಷೇತ್ರದೊಳಗೆ ಹೊಂದಿದೆ ಫ್ರೆಂಡ್ಸ್. ಇದಕ್ಕಾಗಿ ಗೌರಿಬಿದನೂರು, ಧಾರವಾಡ ಮತ್ತು ಹಾರೋಹಳ್ಳಿಯಲ್ಲಿ ಪರಿಸರದ ಹಿಂದಿನ ಕ್ಲಸ್ಟರ್ಗಳನ್ನು ಸ್ಥಾಪಿಸಲಿಕ್ಕೂ ಕೂಡ ಎಲ್ಲ ಪ್ಲ್ಯಾನ್ ಮಾಡಲಾಗಿದೆ. ದಿಸ್ ಈಸ್ ಆಂಬಿಷಿಯಸ್ ಪ್ರಾಜೆಕ್ಟ್ ಗೈಸ್, ಓಕೆ, ಲೆಟ್ಸ್ ಹೋಪ್ ಇಟ್ ವಿಲ್ ಗೆಟ್ ಸಕ್ಸಸ್. ನೆಕ್ಸ್ಟ್ ವಿದೇಶಿ ನೇರ ಬಂಡವಾಳ ಹೂಡಿಕೆ. ಭಾರತದಲ್ಲಿ ಒಟ್ಟು ವಿದೇಶಿ ನೇರ ಹೂಡಿಕೆ FDI ಅಲ್ಲಿ ಕರ್ನಾಟಕದ ಪಾಲು ಗಮನಾರ್ಹವಾಗಿದೆ ಫ್ರೆಂಡ್ಸ್. ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಹೂಡಿಕೆದಾರರಿಗೆ ರಾಜ್ಯದ ಆಕರ್ಷಣೆಯನ್ನು ಹೆಚ್ಚಿಸಲಿಕ್ಕೆ ಅದಕ್ಕೆ ಅನುಗುಣವಾಗಿ ಪೂರ್ವಭಾವಿ ಚಟುವಟಿಕೆಗಳಲ್ಲಿ ಈ ವೇದಿಕೆಯನ್ನು ಗಮನಹರಿಸ್ತದೆ. ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಓಕೆ, ಸೊ IP ದತ್ತಾಂಶದ ಪ್ರಕಾರ 2019ರಿಂದ ಸೆಪ್ಟೆಂಬರ್ 2024 ವೇಳೆಗೆ ಕರ್ನಾಟಕ ದೇಶದ ಎಲ್ಲರ FDI, ಓಕೆ, ಈಕ್ವಿಟಿ ಒಳಹರಿವಿಕೆಗೆ ಶೇಕಡ 20% ಪಾಲನ್ನು ಹೊಂದಿದ್ದು, ಈ ಇನ್ವೆಸ್ಟ್ ಕರ್ನಾಟಕದ ಮೂಲಕ ನಮ್ಮ ರಾಜ್ಯಕ್ಕೆ ವಿದೇಶಿ ನೇರ ಬಂಡವಾಳ ಹೂಡಿಕೆ ಹೆಚ್ಚಾಗಲಿವೆ. ಓಕೆ, ಅಫ್ಕೋರ್ಸ್ ಲಾಸ್ಟ್ ಇಯರ್ ಎಷ್ಟಾಗಿದೆ ಅಂದರೆ ಈ ವರ್ಷ ಕ್ರಾಸ್ ಆಗುತ್ತೆ. ಮಹಿಳೆಯರನ್ನು ಮೇಲೆತ್ತಲು ಅಥವಾ ಮಹಿಳಾ ಸಬಲೀಕರಣಕ್ಕೆ. ಅಫ್ಕೋರ್ಸ್ ಫ್ರೆಂಡ್ಸ್, ಇವತ್ತು ಮಹಿಳೆಯರಿಗೂ ಕೂಡ ಈಕ್ವಲ್ ಅಪಾರ್ಚುನಿಟಿ ಕೊಡಲಾಗಿದೆ. ಕರ್ನಾಟಕದ ಪಂಚಾಯಿತಿಯಲ್ಲಿ 50% ರಿಸರ್ವೇಷನ್ ಕೊಡಲಾಗಿದೆ. ಅಷ್ಟೇ ಅಲ್ಲ, ಕಂಪನಿಯ CEOಗಳಾಗಿ, ಕಂಪನಿ ಮ್ಯಾನೇಜರ್ ಆಗಿ ಎಷ್ಟೋ ಜನ ಮಹಿಳೆಯರು ಕೆಲಸ ಮಾಡ್ತಾ ಇರೋದನ್ನು ಕಾಣ್ತೀವಿ. ಹೀಗೆ ಉದ್ಯಮಶೀಲತೆಯ ಜೀವನ ಚಕ್ರದಂಥ ಮಹಿಳಾ ಉದ್ಯಮಗಳನ್ನು, ಓಕೆ, ಬೆಂಬಲಿಸುವುದರಿಂದ ಓಕೆ ನಮ್ಮ ದೇಶದೊಳಗೆ ಅಷ್ಟೇ ಅಲ್ಲ, ಇವನ್ ಬೇರೆ ದೇಶದೊಳಗೂ ಕೂಡ ಡಿಮ್ಯಾಂಡ್ ಸಿಗ್ಬೋದು. ಸೊ ಹೀಗಾಗಿ ಇದ್ರ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಮಹಿಳಾ ಒಂದು ಎಂಪವರ್ಮೆಂಟ್ಗೆ, ಓಕೆ, ಮಹಿಳಾ ಸಬಲೀಕರಣಕ್ಕೂ ಕೂಡ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆಫ್ ಕರ್ನಾಟಕ ಹೆಲ್ಪ್ ಆಗುತ್ತೆ. ಮಹಿಳೆಯರಿಗೆ ಅಪಾರ್ಚುನಿಟಿ ಸಿಗುತ್ತೆ, ಹೆಚ್ಚು ಅವಕಾಶಗಳು ಸಿಗ್ತವೆ. ಅದನ್ನು ಸರಿಯಾದ ರೀತಿಯೊಳಗೆ ಬಳಸ್ಕೊಂಡಿದ್ದೆ ಆದರೆ 100% ಅವರ ಜೀವನದೊಳಗೂ ಕೂಡ ಬದಲಾವಣೆ ಬರುತ್ತೆ. ನೆಕ್ಸ್ಟ್ ಉದ್ಯೋಗ ಅವಕಾಶಗಳು. ನೋಡಿ, ಇನ್ವೆಸ್ಟ್ ಕರ್ನಾಟಕದಿಂದ ಉದ್ಯೋಗ ಅವಕಾಶಗಳು ಕೂಡ ಸೃಷ್ಟಿಯಾಗ್ತವೆ. 40,000 ಜನರಿಗೆ ಉದ್ಯೋಗದ ಭರವಸೆಯನ್ನು ನೀಡಲಾಗಿದೆ. ವೇರಿಯಸ್ ಕಂಪನಿಗಳು ಕ್ಯಾಂಪಸ್ಗೆ ಬರ್ತವೆ. ಓಕೆ, ಹೀಗೆ ಔಷಧ ತಯಾರಿಕಾ ಕಂಪನಿಗಳಾಗಿರ್ಬೋದು, ಆ್ಯಂಡ್ ಇವನ್ ಈ ಒಂದು ಮೆಡಿಸಿನ್ ತಯಾರಿಕೆ ಆಗಿರ್ಬೋದು, ಆರ್ ಬೇರೆ ಬೇರೆ ಉದ್ಯೋಗದ ಘಟಕಗಳು, ಹೈಡ್ರೋಜನ್ ತಯಾರಿಕೆ ಘಟಕ ಆಗಿರ್ಬೋದು, ಈ ಈಕೋ ಫ್ರೆಂಡ್ಲಿ ಅಂತ ಏನೇನು ಇದ್ದಾವೆ ಅವುಗಳ ಮೇಲೆಲ್ಲ ಕರ್ನಾಟಕಕ್ಕೆ ವಿಶೇಷವಾದಂಥ ಒಂದು ಇಂಟ್ರೆಸ್ಟ್ ಇರೋದನ್ನು ನಾವು ಕಾಣ್ತೀವಿ. ಮೊಬೈಲ್ ಮಾರ್ಕೆಟ್, ವಿ ಆರ್ ಹ್ಯಾವಿಂಗ್ ಲಾರ್ಜೆಸ್ಟ್ ಮೊಬೈಲ್ ಮಾರ್ಕೆಟ್ ಆ್ಯಸ್ ವೆಲ್ ಇನ್ ಅವರ್ ಕಂಟ್ರಿ. ಓಕೆ, ಸೊ ಫೋಕ್ಸ್ಕಾನ್ ದೊಡ್ಡಬಳ್ಳಾಪುರದಲ್ಲಿ ಉತ್ಪಾದನೆಯನ್ನು ಆರಂಭಿಸಿದ್ದು. ಓಕೆ, ಫೋಕ್ಸ್ಕಾನ್ ಈ ಒಂದು ಕಂಪನಿ ಏನಿದೆ ದೊಡ್ಡಬಳ್ಳಾಪುರದಲ್ಲಿ ಆರಂಭವಾಗಿದ್ದನ್ನು ಕಾಣ್ತೀವಿ. ನೆಕ್ಸ್ಟ್ 10th ಪಾಯಿಂಟ್, 10 ಪಾಯಿಂಟ್ಸ್ ಬರೀಬೇಕು ಫ್ರೆಂಡ್ಸ್. ಆರ್ಥಿಕ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಇದೆ. ಅಫ್ಕೋರ್ಸ್ ಇನ್ವೆಸ್ಟ್ ಕರ್ನಾಟಕದ ಮೂಲಕ ಆರ್ಥಿಕ ಅಭಿವೃದ್ಧಿ ಕರ್ನಾಟಕ ರಾಜ್ಯಕ್ಕೆ ಒಂದು ಹೂಡಿಕೆಯನ್ನು ಆಕರ್ಷಿಸಲಿಕ್ಕೆ ಇರುವಂಥ ಒಂದು ಅವಕಾಶವಾಗಿದೆ. ಈ ಒಂದು ಸರ್ಕಾರಿ ಉಪಕ್ರಮವಾಗಿದ್ದು ಈ ಪ್ರದೇಶಗಳಿಗೆ ಹೊಸ ವ್ಯವಹಾರಗಳು ಮತ್ತು ಕೈಗಾರಿಕೆಗಳನ್ನು ಬೆಳೆಸಲು ಮತ್ತು ಕೈಗಾರಿಕೆಗಳನ್ನ ಬೆಳೆಸುವ ಮೂಲಕ ಆರ್ಥಿಕ ಬೆಳವಣಿಗೆಯ ನೆರವಿಗಾಗಿ ಕೊಡುಗೆಯನ್ನು ನೀಡಲಿಕ್ಕೆ ಈ ಒಂದು ಆರ್ಥಿಕ ಅಭಿವೃದ್ಧಿ ತುಂಬಾ ಅವಶ್ಯಕತೆ ಇದೆ ಫ್ರೆಂಡ್ಸ್.
ಎಂಡ್ ಆಫ್ ದಿ ಡೇ ಜನ ನೋಡೋದೇ ಆರ್ಥಿಕ ಅಭಿವೃದ್ಧಿ. ಓಕೆ, ಸೊ ಹೀಗೆ ನೀವು ಏನು ಮಾಡಬೇಕು, 10 ಪಾಯಿಂಟ್ಸ್ನ ಬರೀಬೇಕು. ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ, ಅಥವಾ ಇನ್ವೆಸ್ಟ್ಮೆಂಟ್ ಇಲ್ಲೇ ಯಾಕೆ ಮಾಡಬೇಕು ಅಂತ ನಾನು ಮೊದಲಿಗೆ ಏನು ಹೇಳಿದ್ನೋ ಅದ್ರ ಬಗ್ಗೆ. ಇನ್ನು ಅನಾನುಕೂಲತೆಗಳೇನು ನೋಡಿ, ಕರ್ನಾಟಕ ಸಚಿವ ಸಂಪುಟ ನಿರ್ವಹಣಾ ಉದ್ಯೋಗದಲ್ಲಿ ಸ್ಥಳೀಯರಿಗೆ 50% ಕೊಡ್ರಿ, 75% ಕೊಡ್ರಿ ಅಂತ ಹೇಳಿಬಿಟ್ಟು ಏನು ಕೇಳ್ತಿದ್ದಾರೆ. ಮೀಸಲಾತಿಯನ್ನು ದೊರಕಿಸುವುದರಿಂದ ದೇಶಕ್ಕೆ ಬರುವ ವಿದೇಶಿ ಬಂಡವಾಳಗಳು ಕಡಿಮೆ ಆಗ್ತವೆ. ಓಕೆ, ಸೊ ಇದನ್ನೇನು ಇಂಪ್ಲಿಮೆಂಟ್ ಮಾಡಿದರೆ ಡೆಫಿನೆಟ್ಲಿ ನಮ್ಮ ದೇಶಕ್ಕೆ ಬರಬೇಕು ಅನ್ನೋರು ಬರಲಿಕ್ಕಿಲ್ಲ. ಕೆಲವು ಯೋಜನೆಗಳನ್ನು ಜಾರಿಗೊಳಿಸಲು ಹೆಚ್ಚು ಅವಧಿ ತೆಗೆದುಕೊಳ್ಳಬಹುದು. ಇನ್ನಷ್ಟು ಕೃಷಿ ಭೂಮಿಯಲ್ಲಿ ಹೂಡಿಕೆಯನ್ನು ಮಾಡಬಹುದು. ಓಕೆ, ಅಂದರೆ ಕೃಷಿ ಭೂಮಿ ಕಡಿಮೆ ಆಗ್ಬೋದು. ಅಷ್ಟೇ ಅಲ್ಲ, ಪರಿಸರ ಕಾಯ್ದೆಯನ್ನು ಅಚ್ಚುಕಟ್ಟಾಗಿ ಪಾಲಿಸಲೇಬೇಕು ಅನ್ನುವಂಥ ರೂಲ್ಸನ್ನು ಮಾಡ್ಬೋದು ಫ್ರೆಂಡ್ಸ್. ಓಕೆ, ಹೀಗೆ ಅನಾನುಕೂಲತೆಗಳು ಆಗ್ಬೋದು. ಆಮೇಲೆ ಬೇರೆ ದೇಶದಿಂದ ಬಂದಂಥ ಕಂಪನಿ ಕರ್ನಾಟಕದವರಿಗೆ ಉದ್ಯೋಗನೂ ಕೊಡದೇ ಇರ್ಬೋದು. ಹೀಗೆ ಓಕೆ, ಇನ್ವೆಸ್ಟ್ ಕರ್ನಾಟಕದಿಂದ ರಾಜ್ಯಕ್ಕೆ 10.27 ಲಕ್ಷ ಕೋಟಿ ಬಂಡವಾಳ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಓಕೆ, ಸೊ ಉದ್ಯೋಗ ಸೃಷ್ಟಿಯ ಖಾತರಿಯೂ ಕೂಡ ಇದು ಆಗಿದೆ. ಓಕೆ, ಭವಿಷ್ಯದ ಕರ್ನಾಟಕದ ಮುನ್ನೋಟ ಇಟ್ಟುಕೊಂಡು ಒಂದು ರೂಪಿಸಿರುವಂಥ ಇನ್ವೆಸ್ಟ್ ಕರ್ನಾಟಕ ಮೀಟ್ ಮೂಲಕ 10 ಲಕ್ಷ ಕೋಟಿಗೂ ಅಧಿಕ ಹೂಡಿಕೆಗಳನ್ನು ಒಪ್ಪಂದಗಳನ್ನು ಮಾಡಿಕೊಳ್ಳುವ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ನಿರೀಕ್ಷೆಗೆ ಮೀರಿ ಹೂಡಿಕೆ ಒಪ್ಪಂದ ಭರವಸೆ ದೊರೆತಿರುವುದು ದಟ್ಸ್ ರಿಯಲಿ ಗುಡ್. 19 ದೇಶಗಳು, 5 ರಾಷ್ಟ್ರಕ್ಕೂ ಹೆಚ್ಚು ಉದ್ಯಮ ಪ್ರತಿನಿಧಿಗಳು, ಕೈಗಾರಿಕಾ ಸರಣಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನೀತಿ ನಿರೂಪಕರಾಗಿ ಭಾಗವಹಿಸಿದರು. ಇನ್ನು 2047ಕ್ಕೆ ಗೈಸ್, ದಿಸ್ ಈಸ್ ಇಂಪಾರ್ಟೆಂಟ್, 2047 ವೇಳೆಗೆ ಭಾರತವನ್ನು ಆರ್ಥಿಕತೆಯಲ್ಲಿ, ಓಕೆ, ಆರ್ಥಿಕತೆ ದೃಷ್ಟಿಯಿಂದ 200 ಲಕ್ಷ ಕೋಟಿಗೆ ಹೆಚ್ಚಿಸುವ ಇನ್ಕಮನ್ನು 200 ಕೋಟಿಗೆ ಹೆಚ್ಚಿಸುವ ಒಂದು ಕನಸನ್ನು ಕಾಣಲಾಗ್ತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರದ ಸಹಭಾಗಿತ್ವ ಅವಶ್ಯಕವಾಗಿದೆ. ಆರಂಭಿಸಿದವರು ಹೊಸ ಪೋರ್ಟಲ್ನು ಕೂಡ ಈ ಒಂದು ಗ್ರಾಹಕರಿಗೆ ನೀಡ್ತಿದ್ದಾರೆ. ಆ ಪೋರ್ಟಲ್ ಮೂಲಕ ನೀವು ಹೆಂಗೆ 2047ಕ್ಕೆ ನಮ್ಮ ದೇಶವನ್ನು ಅಭಿವೃದ್ಧಿಪಡಿಸಿದ ದೇಶವನ್ನಾಗಿ ಮಾಡಿಸ್ಬೋದು ಅಂತ ನೀವು ನಿಮ್ಮ ಅನಿಸಿಕೆಯನ್ನು ಎಕ್ಸ್ಪ್ರೆಸ್ ಮಾಡ್ಬೋದು ಫ್ರೆಂಡ್ಸ್. ಆ್ಯಂಡ್ ಆ್ಯಸ್ ಎ ಡೆಮೊಕ್ರೆಟಿಕ್ ಕಂಟ್ರಿ ನಮಗೇನೇ ಒಪಿನಿಯನ್ ಇದೆ ನಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಅವಕಾಶ ಸಿಗಬೇಕು. ಮೊದಲು ರಾಜ್ಯ ಕರ್ನಾಟಕ ಆಗಿದೆ. ಏಕಗವಾಕ್ಷಿ ಅದು ಒಂದು ಪರ್ಮಿಷನನ್ನು ಕೊಟ್ಟಿದೆ. ಆ್ಯಂಡ್ ಏಕಗವಾಕ್ಷಿ ಇಡುವುದರ ಮೂಲಕ ಅತಿ ಹೆಚ್ಚು ಫಾರಿನರ್ಸ್ ಇನ್ವೆಸ್ಟರ್ಸ್ ಬರಲಿ ಅಂತ ಕರ್ನಾಟಕ ಪ್ರೇರೇಪಿಸ್ತಾ ಇದೆ. ಹೀಗೆ ಓವರಾಲ್ ಆಗಿ ಆರ್ಥಿಕ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಂಡಿತ್ತು, ಅದು ಇನ್ವೆಸ್ಟ್ ಕರ್ನಾಟಕ. ಅದರಿಂದ 10.27 ಲ್ಯಾಕ್ ಕ್ರೋರ್ ರೂಪೀಸ್ ಇನ್ವೆಸ್ಟ್ಮೆಂಟ್ ಬಂದಿದ್ದು ಒಂದು ರೆಕಾರ್ಡ್ ಆಗಿದೆ ಫ್ರೆಂಡ್ಸ್. ಹೈಡ್ರೋಜನ್, ಸಾರಿಗೆ, ಡಿಫೆನ್ಸು ಎಲ್ಲದ್ರ ಮೇಲೂ ಕೂಡ, ಹಿಂದುಳಿದಂಥ ಡಿಸ್ಟಿಕ್ಗಳ ಮೇಲೆ ಆಗಿರ್ಬೋದು, ಹೋಲಿಸ್ಟಿಕ್ ಆಗಿ ಈ ಒಂದು ವಿಷಯನ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಹೀಗೆ ನೀವು 10 ಪಾಯಿಂಟ್ಸ್ಗಳನ್ನು ಪಾಯಿಂಟ್ಸ್ ಆಗಿ ಬರಿಬೇಕು, ನಂಬರ್ ಹಾಕಿ ಬರಿಬೇಕು, ಕೆಳಗಡೆ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಈ ಥರ ನೀವು ಈ ಒಂದು ಪ್ರಬಂಧವನ್ನು ಬರಿಬೋದು ಫ್ರೆಂಡ್ಸ್. ಇದನ್ನು ಬೇರೆ ಬೇರೆ ಕಡೆ ಕರ್ನಾಟಕ ರಿಲೇಟೆಡ್ ಎನಿ ಎಸ್ಸೆ ಅಥವಾ ಏನೇ ಆನ್ಸರ್ ಬರಿಬೇಕಂದ್ರೂ ಅದನ್ನು ಅಲ್ಲಿನ ಪಾಯಿಂಟ್ಸ್ಗಳನ್ನು ನೀವು ಉಪಯೋಗ ಮಾಡ್ಕೋಬೋದು ಫ್ರೆಂಡ್ಸ್. ಇಂಥ ಎಸ್ಸೆಗಳನ್ನ ಆ್ಯಪ್ ಒಳಗೆ ಡೈಲಿ ಓಪನ್ ಆಗಿ ಡಿಸ್ಕಸ್ ಮಾಡಿ ಹೇಳ್ಕೊಡ್ಲಾಗುತ್ತೆ. ಇವತ್ತೇ ಕೋರ್ಸ್ನ ಜಾಯ್ನ್ ಆಗೋದನ್ನು ಮರಿಬೇಡಿ. PSI ಒಂದು ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಏನು ಯೂಟ್ಯೂಬ್ ಚಾನಲ್ ಇದೆ, ಈ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ನಮ್ಮ ಒಂದು ಆ್ಯಪ್ ಹೆಸರಿದೆ. ಆ ಆ್ಯಪ್ನ ನೀವು ಗೂಗಲ್ ಪ್ಲೇಸ್ಟೋರ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ನೀವು ಕ್ಲಾಸ್ನ ಜಾಯ್ನ್ ಆಗ್ಬೋದು ಫ್ರೆಂಡ್ಸ್. ಈಗ ನಾನು ಇದನ್ನು ಮಾಡಿದ್ದೀನಿ. ಇನ್ನೂ ಒಂದು 2-3 ವಿಡಿಯೋ ನಾನು ಮಾಡಬೇಕಾಗಿದೆ ರೀಸೆಂಟ್ಲಿ ನ್ಯೂಸ್ ಇರುವಂಥ ವಿಷಯಗಳ ಮೇಲೆ. ಅದನ್ನು ಹಂತವಾಗಿ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಯಾರ್ಯಾರೆಲ್ಲ ಜಾಯ್ನ್ ಆಗೋರಿದ್ದೀರಿ ಈಗಿನಿಂದಲೇ ಪ್ಲ್ಯಾನ್ ಮಾಡಿರಿ ಆ್ಯಂಡ್ ಜಾಯ್ನ್ ಆಗಿ ಇದರ ಉಪಯೋಗವನ್ನು ತೊಗೊಳ್ಳಿ ಫ್ರೆಂಡ್ಸ್. ನೋಟಿಫಿಕೇಷನ್ ಬರೋವರೆಗೂ ಕಾಯಬೇಡ್ರಿ. ಅದರೊಳಗಾಗಿ ನಿಮ್ದು ಎಲ್ಲ ಓದೋದು ಮುಗಿದಿರಬೇಕು, ಪರ್ಫೆಕ್ಟಾಗಿ ನೀವು ಕುಂತಿರಬೇಕು, ಅಂದರೆ ಮಾತ್ರ ಪಾಸ್ ಆಗಲಿಕ್ಕೆ ಚಾನ್ಸ್ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಟೇಕ್ ಕೇರ್.